आज बाबा सच्चे सेवादारी किसे कहेंगे? सब बच्चों को एक सितारे के रूप में देख रहे हैं, अलग अलग सितारे, और हर सितारे की विशेषता अनुसार उसको नाम दिया है। ज्ञान के सितारे कोई, योग के सितारे कोई, गुणदान के सितारे कोई, स्नेह सहयोग के सितारे, अलग अलग सितारे, शक्तियों का सहयोग देने वाले सितारे, वैरायटी बच्चे, वैरायटी सितारे। लेकिन सच्चा सेवाधारी सितारा मना निरंतर सर्व आत्माओं के प्रति शुभ भावना, शुभ कामना। आज सूक्ष्म भावनाओं के ऊपर बाबा ने अटेंशन खींचवाया, बहुत गहराई से खींचवाया। ಬಾಬೋರು ಇವತ್ತು ಎಲ್ಲ ಮಕ್ಕಳನ್ನ ಭಿನ್ನ ಭಿನ್ನ ನಕ್ಷತ್ರಗಳ ರೂಪದಲ್ಲಿ ನೋಡ್ತಾ, ಒಬ್ಬೊಬ್ಬರನ್ನೂ ಅವರವ್ರ ವಿಶೇಷತೆಯಿಂದ ಜ್ಞಾನದ ನಕ್ಷತ್ರಗಳು, ಯೋಗದ ನಕ್ಷತ್ರಗಳಿರ್ಬೋದು, ಸ್ನೇಹ ಸಹಯೋಗ ಕೊಡೋ ನಕ್ಷತ್ರಗಳಿರ್ಬೋದು, ನಿರಂತರ ಶಕ್ತಿಗಳ ಸಹಯೋಗ ಕೊಡೋ, ಗುಣದಾನ ಮಾಡೋ ಸಹಯೋಗ, ಇದೆಲ್ಲ ಭಿನ್ನ ಭಿನ್ನ ಸಫಲತೆಯ ನಕ್ಷತ್ರಗಳು, ಇಂಪಾರ್ಟೆಂಟ್ सफलता की सितारे हैं ना। तो निरंतर सेवाधारी, सच्चा सेवाधारी माना सदैव हर आत्मा के प्रति, ಎಲ್ಲ ಆತ್ಮಗಳ ಪ್ರತಿ ಸತ್ಯ ಸೇವಾಧಾರಿಗಳೇ ಯಾರಿದ್ದಾರೆ, ಶುಭ ಭಾವನೆ, ಶುಭ ಕಾಮನೆಯಿಂದ ಸೇವೆ ಮಾಡತಕ್ಕಂಥವ್ರು. ಅಂದರೆ ಎಲ್ಲಿ ದೇಹ ಬಾನದ, ಇವತ್ತು ಬಾಬೂರು ನಿರಂತರ ಒಂದೇ ಧುನ್, ಯಾತೋ ಮೇ ಆತ್ಮ ಜ್ಯೋತಿ ರೂಪ ಯಾ ಫರಿಷ್ಠ, ಜ್ಯೋತಿ ಯಾ ಫರಿಷ್ಠ. ದೇಹ ದೇಹದ ಸಂಬಂಧ, ದೇಹದ ಯಾವ ವಿಷಯ ಕಾಣಕೂಡ್ದು, ನೋಡ್ಲೂ ಕೂಡ್ದು, ಆ ಭಾವನೆಯಲ್ಲಿ ಇರ್ಕೂಡ್ದು. ವ್ಯಕ್ತಿ ಭಾವ ಇದು ದೊಡ್ಡದರಲ್ಲಿ ದೊಡ್ಡ ಪಾಪದ ಕೆಲಸ. ಟೈಮಲ್ಲಿ ಈಗ ಇಷ್ಟು ಎಂಡ್ ಬರ್ತಿದೆ, ನಾವು ವಿಶ್ವದ ಆತ್ಮಗಳಿಗೆ ಆತ್ಮಿಕ ಭಾವ, ಆತ್ಮಾಭಿಮಾನಿ ಸ್ಥಿತಿಯಲ್ಲಿದ್ದು ಸಹಯೋಗ ಕೊಡೋ ಟೈಮ್. ಇವಾಗ ನಾವು ಕೂತ್ಕೊಂಡು ದೇಹಾಭಿಮಾನದ ಸಾಧಾರಣ ಚಲನೆ, ಅಯಥಾರ್ಥ ಚಲನೆಗಳಲ್ಲಿ ನೀವು ದೇಹಭಾನ ರೂಟೀನ್ ಮನುಷ್ಯರ ಥರ ಕೆಲಸ ಕಾರ್ಯ ಮಾಡ್ಕೊಂಡಿರೋದು, ಅದು ಬಲೆ ಸೇವೆ ಇರ್ಬೋದು. ಬಟ್ ಆದ್ರೂ ಇದು ಸೇವೆ ಅಲ್ಲ, ಸಮಯ ಪ್ರಮಾಣ, ಇದು ಡಿಸ್ಸರ್ವೀಸ್. ಕ್ಲಿಯರಾಗಿ ತಿಳ್ಕೊಂಡ್ಬಿಡ್ರಿ. ನೀವು ಎಷ್ಟೇ ಸೇವೆ ಮಾಡ್ಬೋದು, ನಾನು ಆತ್ಮ ಜ್ಯೋತಿ, ನನಗೆ ಜ್ಯೋತಿ ಕಾಣ್ತಿರ್ಬೇಕು, ಅರ್ಥಾತ್ ಶಿವಬಾಬಾ ಕಾಣ್ತಿರ್ಬೇಕು, ತನ್ನ ಸ್ವರೂಪ ಕ್ಲಿಯರ್ ಇರಬೇಕು. ಇಲ್ಲ ಬ್ರಹ್ಮ ತಂದೆ ಫರಿಷ್ಠ ರೂಪದಲ್ಲಿ ಬಾಪ್ ದಾದಾನನ್ನು ನೋಡ್ತಾ ಇರಬೇಕು, ಇಲ್ಲ ತನ್ನ ಫರಿಷ್ಠ ರೂಪ ಇರಬೇಕು. ಇವೆರಡು ಮಾಡಲಿಲ್ಲ ಅಂದರೆ ಮಾತ್ರ ಅದರದ್ದು ಹೊರೆ ತುಂಬ ಆಗ್ಬಿಡುತ್ತೆ. ಇವತ್ತು ಬಾಬೋರು ತುಂಬ ಡೆಪ್ತಲ್ಲಿ ಸತ್ಯ ಸೇವಾಧಾರಿ ಯಾರು, ಏನು ಮಾಡಬೇಕು ಅನ್ನೋ ಮಾತನ್ನು ಭಾಳ ಕ್ಲಿಯರ್. ಯಾಕೆಂದರೆ ಬ್ರಾಹ್ಮಣರಿಗೆಲ್ಲರಿಗೆ ಒಂದು ಏನಾಗ್ಬಿಟ್ಟಿದೆಯಪ್ಪ ಅಂತಂದರೆ, ಇದೊಂದು ದೊಡ್ಡ ಕಾಯಿಲೆ ಥರ ಅಂತಲೇ ತಿಳ್ಕೊಳ್ಳಿ. ಈಗ ಸಾಧಾರಣ ಸಹಜವಾಗಿ ನಡೆಯೋದು, ಮನುಷ್ಯರಿಗೆ ಬ್ರಾಹ್ಮಣರಿಗೇನು ವ್ಯತ್ಯಾಸ ಇಲ್ಲ ಅಂತ. ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ, ಅಟೆನ್ಷನ್ ಪ್ಲೀಸ್. ಮನೆಯಲ್ಲಿ ಕೂತ್ಕೊಂಡಿದ್ದೀರಲ್ಲ, ನೋಡ್ಕೊಳ್ಬೇಕು ನಾನು ಯಾವ ಕಾನ್ಷಿಯಸ್ಸಲ್ಲಿ ಮಾಡ್ತಿದ್ದೀನಿ, ಸೆಂಟ್ರಲ್ಲಿರಲಿ ಮನೆಯಲ್ಲಿರಲಿ. ಬಟ್ ನಾವೆಲ್ಲರೂ ಯಾವ ಮನೋಭಾವದಲ್ಲಿ ಇದ್ಕೊಂಡು ಕೆಲಸ ಕಾರ್ಯ, ನಿಮ್ಮ ಮನೆಯಲ್ಲಿದ್ದರೂ ಅದು ಸೇವೆ ಅಂತ ತಿಳ್ಕೊಂಡಾಗ ಅದರದ್ದು ಪುಣ್ಯ ಬಲ ಫಲ ಸಿಗುತ್ತೆ. ಸೆಂಟ್ರಲ್ಲಿ ಇದ್ದೀರಾ, ಇನ್ನೂ ಜಾಸ್ತಿ ಅಟೆನ್ಷನ್ ಬೇಕಾಗುತ್ತೆ. ಏಕೆಂದರೆ ಸೆಂಟರ್ ತಂದೆಯ ದರ್ಬಾರ್ ಯಾವುದು ಶಾಂತಿ ಕುಂಡವಾಗಿ ಪರಿವರ್ತನೆ ಮಾಡೋ ಜವಾಬ್ದಾರಿ ಇದೆ. ಇದರಲ್ಲಿ ಮಲ್ಟಿಮಿಲಿಯನ್ ಟೈಮ್ಸ್ ಎಚ್ಚರ ಇರಬೇಕು, ತನ್ನ ಸ್ಮೃತಿಯ ಪ್ರತಿ, ತನ್ನ ಭಾವನೆಗಳ ಪ್ರತಿ. ಸಾಧಾರಣ ರೀತಿ ನೀತಿ, ಸಾಧಾರಣ ಮಾತು, ಬೋಲ್ ಚಾಲ್ ಯಾ ಚಲನ್ ಇದು ನಡೆಯಂಗಿಲ್ಲ ಇಲ್ಲಿ.
ಅಟೆನ್ಷನ್ ಪ್ಲೀಸ್ ಅನ್ನೋ ಥರ ಬಾಬುರು ಇವತ್ತು ಮುರಳಿಯನ್ನು ಹೇಳಿದ್ದಾರೆ. 9/4/86. आज ज्ञान सूर्य ज्ञान चंद्रमा अपने धरती के तारा मंडल में सभी सितारों को देख रहे. सितारे सभी चमकते हुए अपनी अपनी चमक या रोशनी दे रहे हैं. ಜ್ಞಾನ ಸೂರ್ಯ ತಂದೆ ಶಿವ ಬಾಬಾ, ಜ್ಞಾನ ಚಂದ್ರಮ ಬ್ರಹ್ಮಮ್ಮ, ಇವರಿಬ್ಬರು ಧರತಿಯಲ್ಲಿ ನಾವು ಮಕ್ಕಳೇನಿದ್ದೀವಿ. ಆಕಾಶದ ನಕ್ಷತ್ರ ಮಂಡಲದ ಹೋಲಿಕೆ ಅದೆಂಗ್ ಬಂತು? ನಾವು ಸೂಕ್ಷ್ಮ ಆತ್ಮ ನಕ್ಷತ್ರಗಳು ಜ್ಞಾನ ಸೂರ್ಯ ಜ್ಞಾನ ಚಂದ್ರಮನ ಜೊತೆ ಜಗತ್ತಿಗೆ ಬೆಳಕು ಕೊಡೋ ಕಾರ್ಯ ಏನು ಮಾಡಿದ್ದೀವಿ, ಅದರ ಲೆಕ್ಕದಲ್ಲಿ ಅದನ್ನು ಯಾದಗಾರು. ನಕ್ಷತ್ರಗಳೆಲ್ಲರೂ ನಕ್ಷತ್ರ ಮಂಡಲದಲ್ಲಿ ಬಾಬಾ ಅಂತೂ ನೋಡ್ತಿದ್ದಾರೆ. ನಕ್ಷತ್ರಗಳೆಲ್ಲರೂ ಹೊಳಿತಾ ತನ್ನ ಹೊಳಪಿಂದ ಯಾರ್ಯಾರಿಗೆ ಎಷ್ಟೆಷ್ಟು ಇದೆಯೋ, ಈಗ ಟಿಮ್ಟಿಮಾನೋ ಲೈಟುನೋ ಕತ್ಲೆಗಿಂತ ಬೆಟ್ರು, ಹಂಗೆ ಅವರವ್ರ ಅನುಸಾರ ಬೆಳಕನ್ನು ಕೊಡ್ತಿದ್ದಾರೆ. ಭಿನ್ನ ಭಿನ್ನ ನಕ್ಷತ್ರಗಳಿದ್ದಾರೆ. कोई विशेष ज्ञान के सितारे है, कोई सहज योग की सितारे है, कोई गुणदान मूर्त सितारे है, कोई निरंतर सेवाधारी सितारे है, कोई सदा संपन्न सितारे है. सबसे श्रेष्ठ है हर सेकंड सफलता के सितारे. ಕೇಳಿದ್ರ ಏನೇನು ಹೇಳ್ತಿದ್ದಾರೆ? साथ साथ कोई कोई सिर्फ उम्मीदों के सितारे भी है. कहाँ उम्मीदों के सितारे, कहाँ सफलता के सितारे. दोनों में महान अंतर है. ಎಷ್ಟು ವೆರೈಟಿ ನಕ್ಷತ್ರಗಳು ಇದರಲ್ಲಿ. ಅಟೆನ್ಷನ್ ಪ್ಲೀಸ್. ಏನು ನಮ್ಮನ್ನು ನಾವು ಕೇಳ್ಕೊಳ್ಬೇಕು, ನಾನು ಯಾವ ನಕ್ಷತ್ರ, ನಾನು ಬಾಬನ್ ಲಿಸ್ಟಲ್ಲಿ ಎಲ್ಲಿದ್ದೀನಿ, ಅದರ ಲಕ್ಷಣಗಳನ್ನು ನೀವು ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು. ಕೆಲವರು ವಿಶೇಷ ಜ್ಞಾನದ ಸಿತಾರೆ, ಜ್ಞಾನದ ಸಬ್ಜೆಕ್ಟಲ್ಲಿ ಮುಂದಿದ್ದಾರೆ. ಕೆಲವರು ಸಹಜ ಯೋಗಿ ನಕ್ಷತ್ರಗಳು, ಯೋಗದಲ್ಲಿದ್ದಾರೆ. ಕೆಲವರು ಗುಣದಾನ ಮೂರತ್ ಸಿತಾರ, ಗುಣದಾನ ಮೂರ್ತಿ ನಕ್ಷತ್ರಗಳು. ಕೆಲವರು ನಿರಂತರ ಸೇವಾಧಾರಿ ನಕ್ಷತ್ರಗಳು. ಕೆಲವರು ಸದಾ ಸಂಪನ್ನ ನಕ್ಷತ್ರಗಳು, ಎಲ್ಲದರಲ್ಲಿ ಸಂಪನ್ನ ನಕ್ಷತ್ರಗಳು. ಎಲ್ಲದಕ್ಕಿಂತ ಶ್ರೇಷ್ಠ ಪ್ರತಿ ಸೆಕೆಂಡ್ ಎಲ್ಲದರಲ್ಲಿ ಸಫಲರಾಗತಕ್ಕಂತಹ ನಕ್ಷತ್ರಗಳು. ಪ್ರತಿ ಹೆಜ್ಜೆಯಲ್ಲಿ ಮಾಯೆಯ ಯಾವುದೇ ರೂಪ ಇರಲಿ, ಸಮಸ್ಯೆ ಇರಲಿ, ಏನೇ ಬರಲಿ, ಎಲ್ಲದರಲ್ಲಿ ಸಫಲಪೂರ್ವಕವಾಗಿ ಮುಂದೋಗ್ತಾರೆ. ಅವ್ರ ಸಂಕಲ್ಪಗಳು ಹೆಚ್ಚು ಕಡಿಮೆ ಆಗಲ್ಲ. ಇದು ತುಂಬ ಇಂಪಾರ್ಟೆಂಟ್. ಜೊತೆ ಜೊತೆಗೆ ಬಾಬಾ ಹೇಳೋದು ಹೋಪ್, ಉಮೀದ್ವಾರ್ ಸಿತಾರೆ, ಆಶಾವಾದಿ ನಕ್ಷತ್ರಗಳು. ಮಾಡೋಣ, ನೋಡೋಣ, ಆಗುತ್ತೆ, ಮಾಡಬೇಕು, ಹಿಂಗೆ ಎಲ್ಲಿ ಆಸೆಗಳಿಟ್ಕೊಂಡು ಮಾಡಲ್ಲ. ಬಾಬಾ ಹೇಳ್ತಾರೆ ಮಾಡಬೇಕಲ್ವಾ, ನಡಿಬೇಕಲ್ವಾ, ನಡೆಯೋ ಕತೆ ಇಲ್ಲ. ಎಲ್ಲಿ ಸಫಲತಾ ನಕ್ಷತ್ರಗಳು, ಎಲ್ಲಿ ಆಶಾವಾದಿ ನಕ್ಷತ್ರಗಳು, ಎರಡರ ಮಹಾನ್ ಅಂತರ ಇದೆ. ಅಂದರೆ ಸಫಲತೆಯ ನಕ್ಷತ್ರಗಳಂದರೆ ಎಲ್ಲ ಸಬ್ಜೆಕ್ಟಲ್ಲಿ ಸಫಲರಲ್ವಾ. लेकिन है दोनों सितारे और हर एक भिन्न भिन्न सितारों का विश्व की आत्माओं पर, प्रकृति पर अपना अपना प्रभाव पड़ रहा है. सफलता के सितारे चारों ओर अपना उमंग उत्साह का प्रभाव डाल रहे हैं. उम्मीदों के सितारे स्वयं भी कभी मोहब्बत कभी मेहनत, दोनों प्रभाव में रहने के कारण दोनों में आगे बढ़ने का. ಕೇಳಿ ಏನು ಹೇಳ್ತಿದ್ದಾರೆ. उम्मीदवार उम्मीदों के सितारे स्वयं भी कभी मेहनत कभी मोहब्बत के प्रभाव में रहने के कारण दूसरों में आगे बढ़ने की उम्मीदें रख बढ़ते जा रहे. हर एक अपने से पूछो कि मैं कौन सा सितारा हूँ. हर एक अपने से पूछे
मैं कौन सा सितारा हूँ. ಮೂಲ ಮಾತು ಸಿ ನಕ್ಷತ್ರಗಳ ಪ್ರಭಾವ, ಗ್ರಹಗಳ ಪ್ರಭಾವ ಏನಿದೆ ಧರತಿಯ ಮೇಲಿರೋ ಎಲ್ಲ ಮನುಷ್ಯಾತ್ಮರ ಮೇಲಿದೆ, ಪ್ರಕೃತಿಯ ಮೇಲಿದೆ. ಹಂಗೆ ಬಾಬಾ ಹೇಳೋದು, ನೀವು ಒಬ್ಬೊಬ್ಬ ಮಗುವಿನ ನಿಮ್ಮ ಸ್ಥಿತಿ ಏನಿದೆ ಅದು ಇಡೀ ವಿಶ್ವದ ಮೇಲೆ ತನ್ನದೇ ಆದ ರೂಪದಲ್ಲಿ ಪ್ರಭಾವ ಆಗ್ತಿದೆ. ಇದೆಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ. ನಾವೇನಾದರೂ ಸಾಧಾರಣ ವ್ಯರ್ಥವಾಗಿ ಹಿಂಗಿದ್ರೆ ದೇಹಾಭಿಮಾನದಲ್ಲಿ ಸುಮ್ಮನೆ ಏನೋ ಕೂತ್ಕೊಂಡು ಮಾತಾಡೋದು ಕೆಲ್ಸಕ್ಕೆ ಬರುತ್ತೋ, ಅದರಲ್ಲಿ ಅರ್ಥಪರ್ಥ ಇರಲ್ಲ, ಏನೋ ಟೈಮ್ ಪಾಸಿಂಗು. ಇದೆಲ್ಲ ಮಾಡಿದ್ರೆ ಇದರ ಲೆಕ್ಕ ಯಾರಿಗೆ ಕೊಡ್ತೀರಾ? ತಂದೆ ಧರ್ಮರಾಜ ಫಸ್ಟು, ಆಮೇಲೆ ಅಪ್ಪ ಅಮ್ಮ ಅಂದ್ಕೊಳ್ಳಿ. ಸೊ ಅದರಿಂದ ಅಂದರೆ ಇದು ಕೇರ್ಲೆಸ್. ಏನಂದರೆ ಜ್ಞಾನಿನೂ ಅಲ್ಲ, ಅಜ್ಞಾನಿನೂ ಅಲ್ಲ ಅನ್ನೋ ಥರ ಜೀವನ ಇರಬಾರ್ದು. ಬ್ರಾಹ್ಮಣರಂದರೆ ಜ್ಞಾನಿತು ಆತ್ಮಗಳು. ನಿನ್ನೆ ದಾದಿ ಹೇಳ್ತಿದ್ರಲ್ಲ, ಮ್ಯಾಜಿಸ್ಟ್ರೇಟ್ ಮಗ ಏನಾದರೂ ತಪ್ಪು ಮಾಡಿದ್ರೆ ಅವನಿಗೆ ಜಾಸ್ತಿ ಪನಿಷ್ಮೆಂಟ್. ಶಾಸ್ತ್ರಗಳಲ್ಲೂ ಇದೆ. ವೈಶ್ಯ ಕ್ಷತ್ರಿಯ ಶೂದ್ರರಿಗಿಂತ ಬ್ರಾಹ್ಮಣನಿಗೆ, ಅವರಿಗೆಲ್ಲ ಸಾಧಾರಣ ಅವರವ್ರ ಸ್ಟೇಜ್ಗೆ ಏನು ಪನಿಷ್ಮೆಂಟ್ ಅಂದರೆ ಬ್ರಾಹ್ಮಣನಿಗೆ ಮೃತ್ಯುದಂಡ. ಯಾಕೆ? ಜ್ಞಾನಿಯಾಗಿ ತಪ್ಪು ಮಾಡಿದ್ದು. ಹಾಗೆ ಇದೆಲ್ಲ ಸಂಗಮ ಯುಗದ ವಿಷಯಗಳು. ಜನ್ಮ ಜನ್ಮಾಂತರ ಖಲಾಸ್ ತಾನೆ. ಪದವಿ ಭ್ರಷ್ಟ ಆಗೋದಂದ್ರೆ ಏನರ್ಥ? ಮೃತ್ಯುಗೆ ಸಮಾನ ತಾನೆ. ಇದು ಮಾಡಕ್ಕ ಭಗವಂತನ ಹತ್ರ ಬರಬೇಕು. ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, ಅಂದರೆ ನಮ್ಮದು ವಿಶ್ವದ ಮೇಲೆ ಎಷ್ಟು ಪ್ರಭಾವ ಇದೆ, ಪ್ರಕೃತಿಯ ಮೇಲೆ ತನ್ನದೇ ಆದ ರೂಪದಲ್ಲಿ ಹೆಂಗೆ ಪ್ರಭಾವ ಆಗ್ತಿದ್ದೀವಿ. ನಮ್ಮ ಮನ್ಮತ ಪರಮತಗಳಲ್ಲಿ ನಡ್ಕೊಂಡು ಇದು ಎಚ್ಚರ. ಸಫಲತೆ ನಕ್ಷತ್ರಗಳು 4 ಕಡೆ ತನ್ನ ಉಮಂಗ್ ಉತ್ಸಾಹದ ಪ್ರಭಾವವನ್ನಾಗ್ತಾ ಮುಂದುವರಿತಿದ್ದಾರೆ. ಆಶಾವಾದಿ ನಕ್ಷತ್ರಗಳು ಪಾಪ ಕೆಲವು ಸಾರಿ ಬಾಬೂರ್ ಪ್ರೀತಿ, ಕೆಲವು ಸಾರಿ ಪರಿಶ್ರಮ, ಯೋಗ ಮಾಡೋಕ್ಕಾಗಲ್ಲ, ಸ್ಥಿತಿ ಚೆನ್ನಾಗಿಲ್ಲ, ಹಿಂಗೆ ಬೇರೆಯವ್ರ ಮೇಲೆ ಉಮೀದೆ ಇಟ್ಕೊಂಡು ಬಾಬಾ ಸಹಯೋಗ ಕೊಡ್ತಾರೆ, ಎಲ್ಲರೂ ಸಹಯೋಗ ಕೊಡ್ತಾರೆ, ಮುಂದುವರಿತೀನಿ, ಹಂಗೆ ಮಾಡ್ತೀನಿ, ಹಿಂಗೆ ನಡೀತಾ ಇದ್ದಾರೆ. ಬಾಬಾ ಕೇಳ್ತಿದ್ದಾರೆ, ನಿಮ್ಮನ್ನು ನೀವು ನೋಡ್ಕೊಳ್ಳಿ ಮಕ್ಕಳೇ, ನಾನು ಯಾರಾಗಿದ್ದೀನಿ ಅಂತ, ಯಾವ ಲಿಸ್ಟಲ್ಲಿದ್ದೀನಿ. सभी में ज्ञान योग गुणों की धारणा और सेवा भाव है भी, लेकिन सब होते हुए भी किसमें ज्ञान की चमक है, किसमें विशेष याद की अर्थात योग की है, और कोई अपने गुणमूर्त की चमक से विशेष आकर्षित कर रहा है. चारों ही धारणा होते हुए भी परसेंटेज में अंतर है, इसलिए भिन्न भिन्न सितारे चमकते हुए दिखाई दे रहे हैं. ये रूहानी विचित्र तारामंडल है. आप रूहानी सितारों का प्रभाव विश्व पर पड़ता है. ಬಾಬಾ ಹೇಳೋದು, ಎಲ್ಲರಲ್ಲಿನೂ ಜ್ಞಾನ, ಯೋಗ, ಗುಣಧಾರಣೆ, ಸೇವಾ ಭಾವ ಎಲ್ಲ ಇದೆ. ಎಲ್ಲ ಇದ್ರೂ ಒಬ್ಬೊಬ್ಬರದ್ದು ಒಂದೊಂದು ಸ್ಪೆಷಾಲಿಟಿ ಅಲ್ಲ, ಒಬ್ಬೊಬ್ಬರಿಗೆ ಒಂದೊಂದರಲ್ಲಿ ಇಂಟ್ರೆಸ್ಟು. ಕೆಲವರಿಗೆ ಜಾಸ್ತಿ ಜ್ಞಾನದ್ದಂದರೆ ಕೆಲವರಿಗೆ ಜಾಸ್ತಿ ಯೋಗದ್ದು, ಕೆಲವರು ಗುಣಧಾರಣೆ ಮಾಡಿ ಗುಣಮೂರ್ತಿಯಾಗಿದ್ದಾರೆ, ಕೆಲವರಿಗೆ ಸೇವಾ ಭಾವ. ಅಂದಾಗ ಎಲ್ಲ ಇದ್ದೂ 4 ಇದೆ, ಆದರೆ ಪರ್ಸೆಂಟೇಜಲ್ಲಿ 4 ಸಮಾನವಾಗಿಲ್ಲ. ಯಾವುದು ಜಾಸ್ತಿ ಇದೆ ಅದರ ಲೆಕ್ಕದಲ್ಲಿ ಬಾಬೂರವರನ್ನು ಆ ಗುಣದಲ್ಲಿ ನೋಡ್ತಾ ಇದ್ದಾರೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, ಅಂದರೆ ನೀವು ಹೆಂಗೆ ಹೊಳಿತಿದ್ದೀರೋ, ನೀವು ನಕ್ಷತ್ರಗಳು ಜ್ಞಾನ, ಯೋಗ, ಧಾರಣೆ, ಸೇವೆಯ ಆಧಾರದ ಮೇಲೆ ಆಯಾ ರೀತಿಯ ಪ್ರಭಾವವನ್ನು ಇಡೀ ವಿಶ್ವದ ಮೇಲೆ ಆಗ್ತಾ ಇದ್ದೀರಾ. ಇದು ಇವತ್ತಿನ ಆತ್ಮದ ನಕ್ಷತ್ರ ಮಂಡಲದ ಸಮಾಚಾರ. ಈ ಸ್ಥೂಲ ಜಡ ನಕ್ಷತ್ರ ಮಂಡಲ ನಮ್ಮದು ಚೈತನ್ಯ ನಕ್ಷತ್ರ ಮಂಡಲದ ಕಂಪ್ಯಾರಿಸನಲ್ಲಿ ತಾನೇ.
आप रूहानी सितारों का प्रभाव विश्व पर पड़ता है तो विश्व के स्थूल सितारों का भी प्रभाव विश्व पर पड़ता है। जितना शक्तिशाली आप स्वयं सितारे बनते हो उतना विश्व की आत्माओं पर प्रभाव पड़ रहा है और आगे भी पड़ता ही रहेगा। ಇಂಪಾರ್ಟೆಂಟ್ ಮಾತೇನು ಹೇಳ್ತಾರೆ ಬಾಬಾ, ನೀವು ಆತ್ಮರೂಪಿ ನಕ್ಷತ್ರಗಳ ಪ್ರಭಾವ ಅಂದರೆ ನಿಮ್ಮ ಸ್ಥಿತಿಯ ಪ್ರಭಾವ ವಿಶ್ವದ ಮೇಲೆ ಬೀಳುತ್ತೆ. ವಿಶ್ವದ ಮೇಲೆ ವಿಶ್ವದಲ್ಲಿ ಎಷ್ಟು ಮನುಷ್ಯಾತ್ಮರಿದ್ದಾರೋ ಸ್ಥೂಲ ನಕ್ಷತ್ರಗಳ ಪ್ರಭಾವನೂ ಏನೋ ಎಲ್ಲ ಆತ್ಮಗಳ ಮೇಲಿದೆ, ಪ್ರಕೃತಿಯ ಮೇಲಿದೆ. ಕೇಳ್ತೀವಲ್ವ ನಾವು, ಅಯ್ಯೋ ಈಗ ಈ ನಕ್ಷತ್ರದವರಿಗೆ ಸರಿ ಇಲ್ಲ ರೀ, ಆ ನಕ್ಷತ್ರದವರಿಗೆ ಗ್ರಾಚಾರ ರೀ, ಈ ನಕ್ಷತ್ರದವ್ರಿಗೆಲ್ಲ ಫೇಲ್ಯೂರ್ಸು, ಇಂಥ ನಕ್ಷತ್ರದವ್ರಿಗೆಲ್ಲ ಸಫಲತೆ ಹೇಳ್ತೀವ ಇಲ್ವಾ? ಎಷ್ಟು ಪವರ್ಫುಲ್ ಪರಿಣಾಮ ಲೈಫ್ ಮೇಲೆ ನಕ್ಷತ್ರಗಳದ್ದು ಬೀಳುತ್ತೆ. ಜಡದ್ದೇ ಅಷ್ಟಿದ್ರೆ ನೀವು ಚೈತನ್ಯ ನಕ್ಷತ್ರಗಳ ಪ್ರಭಾವ ಮನುಷ್ಯಾತ್ಮರ ಮೇಲೆ, ಪ್ರಕೃತಿಯ ಮೇಲೆ ಎಷ್ಟು ಸ್ಟ್ರಾಂಗ್ ಆಗಿ ಬೀಳ್ಬೋದು. ಇದು ತುಂಬ ಇಂಪಾರ್ಟೆಂಟ್. ಇದಕ್ಕೆ ಬಾಬಾ ಹೇಳ್ತಿರೋದು ತುಂಬ ಎಚ್ಚರ. ಎಷ್ಟು ಶಕ್ತಿಶಾಲಿ ನೀವು ನಕ್ಷತ್ರಗಳಿರ್ತೀರೋ ಅಷ್ಟು, ಅಂದರೆ ನಿಮ್ಮಲ್ಲಿ ಎಷ್ಟೆಷ್ಟು ಪವರ್ಸ್ ಇದೆಯೋ ಅಷ್ಟು ವಿಶ್ವದ ಮೇಲೆ ತನ್ನ ಪ್ರಭಾವವನ್ನು ಹಾಕೋಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಕಡಿಮೆ ಇಲ್ಲದೆ ಕಡಿಮೆ ಮಾಡಿದೆ ಅಂದರೆ ಯಾರಿಗೇನು ಸಿಗಲ್ಲ ನಮ್ಮಿಂದ ಅಂತ. जैसे जितना घोर अंधियारा होता है तो सितारों की रिमझिम ज़्यादा स्पष्ट दिखाई देता है, ऐसे अप्राप्ति का अंधकार बढ़ता जा रहा है और जितना बढ़ता जा रहा है उतना बढ़ता जाएगा ही, उतना ही आप रूहानी सितारों का विशेष प्रभाव अनुभव करते जाएंगे. ಮೂಲ ಮಾತೇನು ಬಾಬಾ ಹೇಳ್ತಿರೋದು, ನೀವು ಈಗ ಜಾಸ್ತಿ ಕತ್ಲೆ ಇದ್ದರೆ, ಅಮಾವಾಸ್ಯೆ ಕತ್ಲೆಯಲ್ಲಿ ನಕ್ಷತ್ರಗಳು ಬ್ರೈಟ್ ಇದ್ದರೆ ಅದರ ಬೆಳಕು ಜಾಸ್ತಿ ಇರುತ್ತಲ್ವಾ. ಬಟ್ ಆ್ಯಕ್ಚುಲಿ ಅಮಾವಾಸ್ಯೆಯಲ್ಲಿ ಯಾವುದೂ ಇರಲ್ಲ ಅಲ್ವಾ, ತೀರಾ ಘೋರ ಕತ್ಲೆ ಥರ ಇರುತ್ತೆ. ಬಾಬಾವ್ರು ಹೇಳ್ತಿರೋದೇನೆಂದರೆ, ಜಾಸ್ತಿ ಕತ್ಲೆ ಇದ್ದಾಗ ಬೆಳಕು ನಕ್ಷತ್ರಗಳಲ್ಲಿದ್ದರೆ ಅದರ ಪ್ರಭಾವ ಜಾಸ್ತಿ ಕಾಣುತ್ತೆ, ಮನುಷ್ಯರ ಅಟೆನ್ಷನಲ್ಲಿ ಹೋಗುತ್ತೆ ಅಂತ. ಹಂಗೆ ಜಗತ್ತಲ್ಲಿ ಅಪ್ರಾಪ್ತಿಯ ಅಂಧಕಾರ, ದುಃಖ ಶಾಂತಿಯ ಅಂಧಕಾರ ಜಾಸ್ತಿ ಆದಾಗೆ ನಿಮ್ಮ ಆತ್ಮಗಳು, ನಿಮ್ಮ ಜ್ಞಾನದ ಬೆಳಕು ನಿಮ್ಮಲ್ಲಿ ನೀವು ಜಾಸ್ತಿ ಮಾಡಿಕೊಂಡಾಗ ಆಗ ನಿಮ್ಮ ಪ್ರಭಾವ ಏನಿದೆ, ಆತ್ಮರೂಪಿ ನಕ್ಷತ್ರಗಳ ಪ್ರಭಾವ ವಿಶ್ವದ ಮೇಲೆ ಬೀಳ್ತಾ ಹೋಗುತ್ತೆ. ಒಂದೊಂದು ಮಾತನ್ನು ನೀವು ಅಟೆನ್ಷನ್ ಇಟ್ಟು ಕೇಳಬೇಕು. ಬಾಬಾವ್ರು ಏನಿದೆ ಹೇಳಿದ್ದಾರೆ ಅದು ಇವತ್ತಿಗೆ ಅಕ್ಯುರೇಟ್ ಆಗಿದೆ. ಇವತ್ತೆಷ್ಟು ಪ್ರಪಂಚದಲ್ಲಿ ದುಃಖ ಶಾಂತಿ ಎಷ್ಟು ಏರುಪೇರಿದೆ, ಎಕ್ಸ್ಟ್ರೀಮ್ಸಲ್ಲಿ ಹೋಗ್ತಿದೆ ಎಲ್ಲ. ಬಟ್ ಆದರೆ ನಾವು ನಮ್ಮ ಜ್ಞಾನ ಯೋಗ ಧಾರಣೆ ಸೇವೆಯ ಸಬ್ಜೆಕ್ಟನ್ನು ಎಷ್ಟು ಜಾಸ್ತಿ ಮಾಡ್ಕೋತಿದ್ವಿ. ಜಾಸ್ತಿ ಮಾಡ್ಕೊಳ್ಳೋದ್ರಲ್ಲಿನೂ ಅದು ಎಲ್ಲರೂ ಮಾಡೋಕ್ಕಾಗಲ್ಲ ಅನ್ನೋದು ದಾದಿ ನೆನ್ನೆ ತುಂಬ ದೊಡ್ಡ ಅಂಡರ್ಲೈನ್ ಮಾಡಿದ್ರು. ಬೇಕಂದ್ರೂ ಮಾಡೋಕ್ಕಾಗಲ್ಲ ಯಾವಾಗ ನಾವು ಶ್ರೀಮತದ ಮೇಲಿರಲ್ಲ. अपना मनमत अपने स्वार्थ अपने कंफर्ट में चलते हैं तो हम नहीं रह सकेंगे. ಮಾಡೋಕ್ಕಾಗಲ್ಲ. ಸದ್ಗುರುವಿನ ಆಶೀರ್ವಾದ ವರದಾನ ತಾಕತ್ ಸಿಕ್ಕಲ್ಲ. ಇದು ತುಂಬ ಇಂಪಾರ್ಟೆಂಟ್. ಚಾಹತೆ ಹುಯೇ ಬಿ ನೈ ಹೋ ಪಾಯೇಂಗ ಅಂತ. ಇಲ್ಲಾಂದರೆ ಮಾಡಂಗಿದ್ರೆ ಎಲ್ಲ ಮಾಡಿಬಿಟ್ಟಿರೋರಲ್ವ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾವರು, ಇದಿನ್ನ ಕತ್ಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆಗ ಹೇಳಿರೋದು ಈಗಂತೂ ತುಂಬ ಎಕ್ಸ್ಟ್ರೀಮ್ಸಲ್ಲಿದೆ. ಇಂಥ ಟೈಮಲ್ಲಿ ನೀವೆಲ್ಲ ಮಕ್ಕಳ ವಿಶೇಷ ಪ್ರಭಾವದ ಅನುಭವ ಅವ್ರಿಗಾಗಬೇಕು. ಸಭಿ ಕೋ ಧರ್ತಿ ಕೆ ಚಮಕ್ತೆ ಹುಯೇ ಸಿತಾರೆ ಜ್ಯೋತಿ ಬಿಂದು के रूप में प्रकाशमय काया फरिश्ते के रूप में दिखाई देंगे. जैसे अभी आकाश के सितारों के पीछे वो अपना समय एनर्जी और धन लगा रहे हैं, ऐसे रूहानी सितारों को देख आश्चर्यवत होते जाएंगे. ಮೂಲ ಮಾತು
ಯಾರದು ಪ್ರಭಾವ ಧರತಿಯ ಮೇಲೆ ಬೀಳುತ್ತೆ ಅಂದರೆ, ಯಾರು ನಿರಂತರ ಜ್ಯೋತಿ ಸ್ವರೂಪದಲ್ಲಿದ್ದು ಪ್ರಕಾಶಮಯ ಫರಿಷ್ಠ ಸ್ವರೂಪದ ಆಕಾರದಲ್ಲಿ ಇರ್ತಾರೆ, ನಿರಂತರದ ಈ ಸ್ವರೂಪದಲ್ಲಿರೋರು ಕಾಣಿಸ್ಕೊಳ್ತಾ ಹೋಗ್ತಾರೆ. ಈಗೇನಾಗ್ತಿದೆ, ಜೈಸೆ ಅಭಿ ಆಕಾಶಕ್ಕೆ ಸಿತಾರೆ ಕೆ ಪೀಚೆ वो अपना, ಈಗ ಹೆಂಗೆ ಈ ಏನು ಆಸ್ಟ್ರೋನಟ್ಸ್ ಇರ್ಬೋದು ಅಥವಾ ಬೇರೆಯವರೆಲ್ಲರೂ ಯಾರು ಎಲ್ಲೆಲ್ಲಿ ಏನೇನಿದೆ ಅಂತ ಹುಡ್ಕೋದ್ರಲ್ಲಿ ಇದ್ದಾರೆ. ಇನ್ನು ಕೆಲವರು ಟೆಲಿಸ್ಕೋಪ್ ಇಟ್ಕೊಂಡು ಯಾವ್ಯಾವ ನಕ್ಷತ್ರ ಎಲ್ಲೆಲ್ಲಿ ಓಡಾಡ್ತಿದೆ ಅಂತ ನೋಡೋದ್ರಲ್ಲಿ, ಅದರಿಂದೇ ಟೈಮು, ದುಡ್ಡು, ಎನರ್ಜಿ ಎಲ್ಲ ವೇಸ್ಟ್ ಮಾಡ್ತಿದ್ದಾರೆ. ಆಮೇಲೆ ನಿಮ್ಮನ್ನು ನೋಡ್ಬಿಟ್ಟು ಅಲ್ಲಲ್ಲೇ ಆಕಾಶದಲ್ಲಿನೂ ನೀವು ಏಂಜಲ್ಸ್ ಎಲ್ಲ ಫರಿಷ್ಠ ರೂಪದಲ್ಲಿ, ಜ್ಯೋತಿ ರೂಪದಲ್ಲಿ ಅವಾಗ ಸಾಕ್ಷಾತ್ಕಾರಗಳಾಗುತ್ತೆ. ಅವರು ಆಶ್ಚರ್ಯದಲ್ಲಿ ಬರ್ತಾರೆ. जैसे अभी आकाश के सितारों को देखते हैं, ऐसे इस धरती के मंडल में चारों ओर फरिश्तों की झलक और ज्योतिर्मयी सितारों की झलक देखेंगे, अनुभव करेंगे. ये कौन है? कहां से इस धरती पर अपना चमत्कार दिखाए. जैसे स्थापना के आदि में अनुभव किया कि चारों ओर ब्रह्मा और कृष्ण की साक्षात्कार की लहर फैलती गई है. ये कौन है, ये क्या दिखाई देता है, ये समझने के लिए बहुतों का अटेंशन गया. ऐसे अब अंत में चारों ओर ये दोनों रूप ज्योति और फरिश्ता, ज्योति और फरिश्ता, उसमें बाप दादा और बच्चे सबकी झलक दिखाई देंगा. केळद्रा, और सभी का एक से अनेकों का इसी तरफ स्वतः ही ಅಟೆನ್ಷನ್ ಜಾಯೇಗಾ. ಬಾಬೋರು ಈ ಟೈಮ್ ಏನು ಬೇಕು ಅದರ ಅಭ್ಯಾಸ ಭಾಳ ಸಮಯ ಮಾಡಲಿ ಅಂತ ನಮಗೆ ಆ ಟೈಮಲ್ಲೇ ಹೇಳಿದ್ದಾರೆ ಅಂದರೆ ನೀವು ಯೋಚನೆ ಮಾಡಬೇಕು, ನಾವು ಇವತ್ತು ಯಾವ ಸ್ಥಿತಿಯಲ್ಲಿ ಬಂದಿದ್ದೀವಿ, ಏನು ಮಾಡ್ತಿದ್ದೀವಿ ಅನ್ನೋದು ಅರ್ಥ ಆಗಬೇಕು. ಬಾಬಾ ಹೇಳ್ತಿರೋದು, ಯಾವಾಗ ಧರ್ತಿಯ ಈ ಒಂದು ಏನು ಸ್ಟೇಜ್ ಇದೆಯಲ್ಲ, ಇದೊಂದು ರೀತಿಯ ಆಕಾಶ ಮಂಡಲ, ಎಲ್ಲ ಚೈತನ್ಯ ನಕ್ಷತ್ರಗಳ ಮಂಡಲ ಇದು. ಇದರಲ್ಲಿ ಯಾವಾಗ ನೀವು ಮಕ್ಕಳು ನಿರಂತರ ಜ್ಯೋತಿ ರೂಪ ಅಥವಾ ಪ್ರಕಾಶದ ಶರೀರ, ಕೇಳಿಸ್ತಿದೆಯಲ್ವಾ ಎಲ್ರಿಗೂ? ಅಟೆನ್ಷನ್ ಪ್ಲೀಸ್. ಎಲ್ಲರೂ ನಿಮ್ಮ ನಿಮ್ಮ ಪ್ರಕಾಶದ ಸ್ವರೂಪದಲ್ಲಿರ್ತೀರ, ಆಕಾರಿ ಸ್ವರೂಪದಲ್ಲಿರ್ತೀರ. ಆಗ ಎಲ್ಲರಿಗೇನು ಅನುಭವ ಆಗುತ್ತೆ, ಸ್ಥಾಪನೆಯ ಆದಿಯಲ್ಲಿ ಎಲ್ಲರಿಗೆ ಇವನ್ ಬಾಬಾ ಅಡ್ರೆಸ್ಸು ಕೊಟ್ಬಿಟ್ರು, ಬ್ರಹ್ಮ ಕೃಷ್ಣ ಬ್ರಹ್ಮ ಕೃಷ್ಣ ಎಲ್ಲರಿಗೆ. ನಾನು ಇವರಲ್ಲಿ ಬಂದಿದ್ದೀನಿ, ನೀವು ಅಲ್ಲಿ ಬನ್ನಿ. ಸದರ್ ಬಜಾರ್ ಕರಾಚಿ, ಸದರ್ ಬಜಾರ್ ಕರಾಚಿ, ಎಲ್ಲರಿಗಿದೇನಿದು ಬ್ರಹ್ಮ, ಈ ಸಾಧಾರಣ ಮನುಷ್ಯರು ಪ್ಲಸ್ ಕೃಷ್ಣ ಕಾಣ್ತಿದ್ದಾರೆ. ದಾದಾ ಲೇಖರಾಜು ಕೃಷ್ಣ ಅಂದರೆ ಅರ್ಥ ಏನು? ಅವಾಗಂದರೆ ಕೃಷ್ಣ ಅಂದರೆ ಭಗವಂತ ಅಂದ್ಕೊಂಡ್ಬಿಟ್ರಲ್ಲ, ಭಗವಂತ ಅವ್ರ ಒಳಗಡೆ ಬಂದ್ಬಿಟ್ಟಿದ್ದಾರೆ ಅಂತ ತಿಳ್ಕೊಂಡ್ಬಿಟ್ರು. ಎಲ್ಲ ಓಡ್ಕೊಂಡು ಬಂದ್ಬಿಟ್ರು. ತಿಳ್ಕೊಳ್ಳೋಕ್ಕೆ ಜಾಸ್ತಿ ಅವರಿಗೆ ವಿಚಾರ ನಡೀತು, ಪ್ರಯತ್ನ ಮಾಡಿದ್ರು. ಕೆಲವು ಬಂದವ್ರ ದಾದಿಗಳೆಲ್ಲ ಸರೆಂಡ್ರೆ ಆಗ್ಬಿಟ್ರಲ್ವಾ. ಹಂಗೆ ಅಂತ್ಯದಲ್ಲಿ ಕೂಡ ಸೇಮ್ ಆದೀಸು ಅಂತ, ಆದೀಸು ಅಂತಲ್ಲಿ ಏನಾಗುತ್ತೆ ಅಂದರೆ ಎಲ್ಲರಿಗೆ ಜ್ಯೋತಿ ಹಾಗೂ ಪ್ರಕಾಶದ ಫರಿಷ್ಠ ರೂಪ ಕಾಣುತ್ತೆ. ಅದರಲ್ಲಿ ತಂದೆ ಪರಮಾತ್ಮನ ಜಲಕ್ ಅಂಡ್ ಮಕ್ಕಳ ಫಲಕ್ ಏನಿದೆ ಎಲ್ಲ ಕಾಣಿಸ್ತಾ ಹೋಗುತ್ತೆ. ಬ್ರಹ್ಮ ತಂದೆ ಶಿವಬಾಬಾ ಜ್ಯೋತಿ ಬಿಂದು, ಜ್ಯೋತಿಯಲ್ಲಿ ಬ್ರಹ್ಮನ ಫೇಸು ಬಾಬಾ ಶಿವಬಾಬಾ ಕಾಣ್ಬೋದು. ಹಂಗೆ ಫರಿಷ್ಠ ರೂಪದಲ್ಲಿ ಆಕಾರದಲ್ಲಿನೂ ದಾದಿಗಳು ಕಾಣ್ಬೋದು, ಬಾಬಾ ಕಾಣ್ಬೋದು. ಹಿಂಗೆ ವೆರೈಟಿ ಸಾಕ್ಷಾತ್ಕಾರಗಳು. ಯಾರ್ಯಾರು ಈ ಸ್ಥಿತಿಯಲ್ಲಿದ್ದಾರೆ ಅವರೆಲ್ಲರ ಸಾಕ್ಷಾತ್ಕಾರಗಳೂ ಆಗುತ್ತೆ. ಅದಕ್ಕೆ ಹೇಳ್ತಿದ್ದಾರೆ, ಒಬ್ಬರಿಂದ ಅನೇಕರ ಅಟೆನ್ಷನ್, ಕೋಟ್ಯಾಂತರ ಆತ್ಮಗಳ ಅಟೆನ್ಷನ್ ಈ ಕಡೆ ಹೋಗ್ತಾ ಹೋಗುತ್ತೆ. ಎಲ್ಲರಿಗೆ ಫರಿಷ್ಠೆಯ ಸಾಕ್ಷಾತ್ಕಾರ ಸಹಜವಾಗಿ ಆಗ್ತಾ ಹೋಗುತ್ತೆ. अभी ये दिव्य दृश्य आप सबके संपन्न बनने तक रहा हुआ है. फरिश्तेपन की स्थिति सहज और स्वतः अनुभव करे.
तब वो साक्षात फरिश्ता स्वरूप का साक्षात्कार दिखाई देगा। ये वर्ष फरिश्तेपन की स्थिति के लिए विशेष दिया हुआ है। कई बच्चे समझते हैं कि क्या सिर्फ याद का अभ्यास करेंगे या सेवा भी करेंगे या सेवा से मुक्त हो तपस्या में ही रहेंगे। बाप दादा सेवा का यथार्थ अर्थ सुना रहे हैं। ಈ ವರ್ಷ ಬಾಬಾ ಹೇಳ್ತಾರೆ, ಈ ದಿವ್ಯ ದೃಶ್ಯವನ್ನ ಏನು ಜಗತ್ತು ನೋಡಬೇಕು, ಜ್ಯೋತಿ ರೂಪ ಫರಿಷ್ಠ, ಜ್ಯೋತಿ ಫರಿಷ್ಠ, ಅದರಲ್ಲಿ ಬಾಬಾ ಬಾಪ್ ದಾದಾ ನೀವುಗಳು. ಸೊ ಇದೆಲ್ಲ ಯಾವಾಗ ನಾನು ಇದು ನೀವು ಸಂಪನ್ನ ಸ್ಟೇಜಲ್ಲಿ ಬರಲಿ ಅಂತ ವೆಯ್ಟ್ ಮಾಡ್ತಿದ್ದೀನಿ. ಇದು ದಿವ್ಯ ದೃಶ್ಯಗಳಿವೆಲ್ಲ. ಮನುಷ್ಯರಿಗೆ ಏನೂ ಪರಿಶ್ರಮ ಇಲ್ಲದೆ ಕಾಸು ಕೊಡ್ದೇನೆ ಬಾಬಾವ್ರು ಎಲ್ಲರಿಗೆ ಅಂದರೆ ರಿಯಲ್ ಭಕ್ತರು ಯಾರಿದ್ದಾರೆ ಜಗತ್ತಿಗೆಲ್ಲ ಸಾಕ್ಷಾತ್ಕಾರಗಳಾಗ್ತಾ ಹೋಗುತ್ತೆ. ಹುಡುಕೊಂಡು ಬರ್ತಾರೆ, ಏನಂತ ಹೇಳಿ ಯೋಚನೆ ಮಾಡ್ತಾರೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾವರು, ಫರಿಷ್ಠೆತನದ ಸ್ಥಿತಿ ಯಾರು ಸ್ವಯಂನಲ್ಲಿ ಸ್ಪಷ್ಟವಾಗಿ ಅನುಭವ ಮಾಡ್ತಾರೆ. ಫಸ್ಟು ಆತ್ಮ ಸ್ವರೂಪ ಆಗದೆ ಫರಿಷ್ಠೆ ಆಗಕ್ಕಾಗಲ್ಲ. ನಾನು ಆತ್ಮನ ಮನಸ್ಸು ಬುದ್ಧಿ ಚಿತ್ತ ವೃತ್ತಿಗೆ ನಾನು ಪ್ರಕಾಶ ಸ್ವರೂಪ ಬಿಂದು, ದೇಹ ಬಾನ ಚರ್ಮ ಬಾನದಿಂದ ಕಂಪ್ಲೀಟ್ ಆಚೆ. ತನ್ನ ಆತ್ಮ ಶರೀರ ಪ್ರವೇಶ ಮಾಡಿದಾಗ ಹೆಂಗೆ ಇಡೀ ಶರೀರದ ರೂಪ ಎಷ್ಟಿದೆಯೋ ಅಷ್ಟು ತನ್ನ ಪ್ರಕಾಶವನ್ನು ಹರಡಿಕೊಂಡು ಕಾರ್ಯ ಮಾಡ್ತಿದ್ದೀನಿ. ಕಂಪ್ಲೀಟ್ ಸೋಲ್ ಕಾನ್ಷಿಯಸ್ ಆದಾಗ ತನ್ನ ಆಕಾರವನ್ನು ಆಚೆ ದೇಹದಿಂದ ಸ್ಪಷ್ಟ ಅನುಭವ ಮಾಡೋಕ್ಕಾಗುತ್ತೆ. ಸೊ ಜಾಸ್ತಿ ವಿದೇಹಿ ಆಗೋದೇನಿದೆ, ಅಶರೀರಿ ಆಗೋ ಅಭ್ಯಾಸಗಳೇನಿದೆ, ಸೈಲೆನ್ಸಿನ ಅಂತರಾಳದಲ್ಲಿ ಹೋಗ್ತಾ ತನ್ನ ಸ್ವರೂಪದ ಏಕಾಗ್ರತೆಯಲ್ಲಿ ನಿರಂತರದ ಸ್ಥಿರತೆ, ಇದಕ್ಕೆ ಬಹಳ ಏಕಾಗ್ರತೆ ಬೇಕು. ತನ್ನ ಸೂಕ್ಷ್ಮ ಸ್ವರೂಪದಲ್ಲಿ ಸ್ಥಿರ ಆಗಲಿಕ್ಕೆ. ಸ್ಥಿರ ಒಂದೆರಡು ಸೆಕೆಂಡ್ ಅಲ್ಲ, ಅದನ್ನು ನಿರಂತರ ತರಬೇಕಂದ್ರೆ ನಾನು ಒಳಗಡೆ ಅಂತರ್ಮುಖತೆ ಅಂಡರ್ಗ್ರೌಂಡಲ್ಲಿ ಒಳಗಿರಬೇಕು. ಇಲ್ಲಾಂದರೆ ಏನು ಪ್ರಯೋಜನ ಇಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾವರು, ಈ ವರ್ಷ ಇಡೀ ಫರಿಷ್ಠಾ ಸ್ವರೂಪದಲ್ಲಿ ಬರಲಿಕ್ಕೆ ನಾನು ಟೈಮ್ ಕೊಡ್ತಿದ್ದೀನಿ. ಕೆಲವರು ತಿಳ್ಕೊಳ್ತಾರೆ ಅಂದರೆ ಬಾಬಾ ಸೇವೆ ಮಾಡಬೇಕಾ ಅಥವಾ ನೆನಪು ಮಾಡ್ಕೊಂಡು ಈ ಸ್ವರೂಪದಲ್ಲಿ ಬರಬೇಕಾ ಸೇವೆ. ಬಾಬಾವರು ಈಗ 6 ತಿಂಗಳಾಯಿತು, ಇನ್ನು ಜನವರಿವರೆಗೆ ಹೋದರೆ ಅಟ್ ದ ಮೋಸ್ಟ್ 10 months 8 months 9 monthsವರೆಗೂ ಟೈಮ್ ಕೊಟ್ಟಿದ್ದಾರೆ. ಬಾಬಾವರು ಎಕ್ಸ್ಕ್ಯೂಸ್ ಮಾಡ್ತಾರ ನಮಗೆ? ಗೊತ್ತಿದೆ ಮಕ್ಕಳು ಈ ಕತೆ ಹೇಳ್ತಾರೆ ಅಂತ, ಅದಕ್ಕೇನೆ ಸೇವೆನೂ ಇಲ್ಲ, ಕತೆನೂ ಇಲ್ಲ, ಕಾಂಟ್ಯಾಕ್ಟು ಇಲ್ಲ, ಸುಮ್ಮನೆ ಕೂತ್ಕೊಂಡು ಈ ಸ್ವರೂಪದಲ್ಲಿ ಬನ್ನಿ ಅಂದರು. ಏನು ಲೆಕ್ಕ ಕೊಡ್ತೀರಾ ನೀವು? ಕೇಳಿಸ್ತಿದೆಯಾ ಮನೆಯಲ್ಲಿ? ನಾವು ಈ ಅಭ್ಯಾಸಗಳನ್ನು ಮಾಡ್ತಾ ತನ್ನ ಸ್ಥಿತಿಯನ್ನು ತನ್ನ ಸ್ವರೂಪವನ್ನು ಪರಿವರ್ತನೆ ಮಾಡ್ಕೊಳ್ಳಿಲ್ಲ, ಈಶ್ವರನ ಪಾಲನೆಗೆ ರಿಟರ್ನ್ ಮಾಡಲಿಲ್ಲ ಅಂದರೆ ನಮ್ಮ ಕತೆ ಗತಿ ಏನು? ಯೋಚನೆ ಮಾಡಿರಲ್ಲ. ಕರ್ಮದ ಹೊಡೆತ ಅಂತೂ ಎಲ್ಲರಿಗೂ ಹೊಡೆದೇ ಹೊಡಿತದೆ. ಕರ್ಮಕ್ಷೇತ್ರದಲ್ಲಿ ಕರ್ಮ ಯಾರನ್ನೂ ಬಿಡಲ್ಲ. ಜನ್ಮಾಂತರ ಹಿಂಬಾಲಿಸುತ್ತಲ್ಲ, ಪ್ರಾರಬ್ಧದ ರೂಪದಲ್ಲಿ ಹಿಂಬಾಲಿಸುತ್ತೆ ಕರ್ಮ. ಅದರ ಎಚ್ಚರ, ಅದರ ಚಿಂತೆ ಎಷ್ಟಿದೆ. ಈಶ್ವರನ ಋಣ ನಾವು ತಗೊಂಡೋಗಕ್ಕಾಗುತ್ತಾ? ಯೋಚನೆ ಮಾಡಿರಲ್ಲ. ಏನು ಮಾಡ್ತಿದ್ದೀವಿ? ಬಾಬಾವ್ರು ಹೇಳಿದ್ದಕ್ಕೆ ನಾವು ಎಷ್ಟು ಅಭ್ಯಾಸ ಮಾಡ್ತಿದ್ದೀವಿ? 8 ಗಂಟೆ ಲೆಕ್ಕ ಇಲ್ಲಿ ಕೊಡ್ತಿದ್ದೀವಿ ಬಾಬಾವ್ರು. ಜ್ಞಾನ ಯೋಗದ ಲೆಕ್ಕ ಮಿನಿಮಮ್ 8 hours, ಸೆಂಟ್ರಲ್ ಇರೋರಿಗೆಲ್ಲ 16 hours. ಈ ಲೆಕ್ಕ ಎಲ್ಲಿ? ಆ್ಯಂಡ್ ಯೋಗಿಗಳಿಗೆ 8 ಗಂಟೆ ನಿದ್ದೆ ಬೇಕಾಗಿಲ್ಲ. ಆದ್ರೆ ಆಯ್ತಪ್ಪ, ನೀವು ಪರ್ಸನಲ್ಲಿ 8 ಗಂಟೆ ಇಟ್ಕೊಳ್ರಿ, ಬಟ್ ಲೆಕ್ಕ ಏನು? ಪ್ರವೃತ್ತಿಯಲ್ಲಿ ಇರೋರು ಮನೆಯಲ್ಲಿ ಇದ್ದೀರಲ್ಲ, ಏನು ಲೆಕ್ಕ ಏನು ಕೊಡ್ತೀರಾ? ಯಾಕೆಂದರೆ ಎಲ್ಲರೂ ಒಪ್ಕೊಂಡಿದ್ದೀರಲ್ಲ, ಎಲ್ಲ ನಿಂದೆ ಬಾಬಾ, ನಂದೇನಿಲ್ಲ ಕಣಪ್ಪ ಅಂತ.
ಅಥವಾ ಸುಳ್ಳು ಹೇಳ್ತಿರೋ? ಹೇಳೋದೆಲ್ಲ ನಿಂದು, ಮಾಡೋದೆಲ್ಲ ನಂದು ಏನಂತೀರ ಎಲ್ಲರೂ? ನೋಡಬೇಕು, ನಿಜವಾಗ್ಲೂ ನಿಂದು ಮಾಡಿ ನಡಿತೀನ? ಕರ್ಮದಲ್ಲಿ ನಿಂದು ಮಾಡಿ ನಡಿತೀನ? ಬರೀ ಬಾಯಲ್ಲಿ ಹೇಳೋವರೆಗೂ ಇದೆಯಾ? ಏನು ಮಾಡಿದ್ದೀನಿ? ಇದೆಲ್ಲ ಕೂತ್ಕೊಂಡು ತನ್ನ ಜೊತೆ ತಾನು ಮಾತಾಡ್ತಾ, ಇಷ್ಟು ವರ್ಷಗಳಿಂದ ಜ್ಞಾನ ಯೋಗದಲ್ಲಿದ್ದೀನಿ, ನನ್ನಲ್ಲಿ ಏನು ಚೇಂಜಸ್ ತಂದ್ಕೊಂಡಿದ್ದೀನಿ, ನನ್ನಲ್ಲಿ ಏನೇನು ಗುಣ ಚೇಂಜ್ ಆಗಿದೆ, ಏನೇನು ರೀತಿಗಳು ಚೇಂಜ್ ಆಗಿದೆ, ಯಾವ್ಯಾವ ಶ್ರೀಮತ ಪ್ರಾಕ್ಟಿಕಲಿ ನ್ಯಾಚುರಲ್ ಮಾಡ್ಕೊಂಡಿದ್ದೀನಿ, ಏನು ಮಾಡಿದ್ದೀನಿ, ನನ್ನ ಮನಸ್ಸು ಬುದ್ಧಿ ಮೇಲೆ ಎಷ್ಟು ಕಂಟ್ರೋಲ್ ಇದೆ, ನನ್ನ ಮನಸ್ಸು ಎಲ್ಲಿ ಕೂತ್ಕೊಂಡ್ರೆ ಅಲ್ಲಿ ಕೂತ್ಕೋತದ, ಯಾವ ವಿಚಾರ ಮಾಡು ಅಂದರೆ ಮಾಡುತ್ತಾ, ಏನು ಮಾಡಿದೆ ಇಷ್ಟು ವರ್ಷ ಇಲ್ಲಿ, ಏನು ಮಾಡಿದ್ದೀನಿ? ಬಾಬುವರು ನೀವು ಭಲೆ ಪ್ರವೃತ್ತಿಯಲ್ಲಿ ಇದ್ದೀರೋ, ಸೆಂಟ್ರಲ್ಲಿ ಇದ್ದೀರೋ, ಊಟ ಹಾಕ್ತಾ ಇದ್ದಾರೆ, ಬೇರೆ ಪ್ರಪಂಚದ ಜನಗಳಷ್ಟು ನೀವು ಕಷ್ಟಪಡ್ತಿಲ್ಲ, ಊಟ ಹಾಕ್ತಿದ್ದಾರೆ ಅಂದಾಗ ಆ ಊಟಕ್ಕೆ ಬೆಲೆ ಏನು ಕೊಟ್ರಿ? ಸಂಗಮ ಯುಗದ ಸಮಯ ತನ್ನ ಮಕ್ಕಳನ್ನು ಮಾಡಿಕೊಂಡು ಪ್ರಪಂಚದವ್ರ ಥರ ಅಲಿಯಕ್ಕೆ ಬಿಟ್ಟಿಲ್ಲ ನಮ್ಮನ್ನು. ನಿಮಗೆ ಬಾಬುವರು ಮನೆಯಲ್ಲಿದ್ರೂ ಒಂದು ಬಾಬನ ಶರಣಲ್ಲಿದ್ದೀರಾ, ಅದಕ್ಕೆ ರಿಟರ್ನ್ ಏನು ಕೊಡ್ತಿದ್ದೀರಾ? ಬಾಬುವ್ರ ಪ್ರತಿಗಳಿಗೆ ತನ್ನ ರಕ್ಷಣೆ, ತನ್ನ ಛತ್ರ ಛಾಯೆ ತಂದೇನು ಮಾಡ್ತಿದ್ದಾರೆ, ಅದಕ್ಕೆ ರಿಟರ್ನ್ ಏನು ಕೊಡ್ತಿದ್ದೀರಾ? ಕೇಳ್ಕೊಳ್ರಿ, ಪ್ರಾಮಾಣಿಕವಾಗಿ ಕೇಳ್ಕೊಳ್ಳಿ, ಏನು ಮಾಡ್ತಿದ್ದೀವಿ ನಾವು? ಹೊರೆ ಹೊತ್ಕೋತಿಲ್ಲ ತಾನೆ? ತೀರ್ಸೋದು ಯಾವಾಗ? ಈ ವಿನಾಶದ ಕತ್ತಿ ತಲೆ ಮೇಲೆ ಅಳ್ಳಾಡ್ತಾ ಇದೆ, ಯಾವಾಗ ಮಾಡೋದು? ಅಥವಾ ಅರ್ಥವೇ ಆಗಲ್ವೋ? ಯಾಕೆಂದ್ರೆ ಬುದ್ಧಿ ಮೇಲೆ ಹೊರೆ ಇದ್ರೆ ಇವೆಲ್ಲ ರಿಯಲೈಸ್ ಆಗೋದೇ ಇಲ್ಲ. ಅಯ್ಯೋ ಬಿಡ್ರಿ ಅನ್ನೋ ಥರ ಆಗ್ಬಿಡುತ್ತೆ, ಹೋಗೋದೇ ಇಲ್ಲ, ಬುದ್ಧಿಗೆ ಹೋಗೋದೇ ಇಲ್ಲ, ಚಿಂತೆ ನಡೆಯೋದೇ ಇಲ್ಲ. ಇದನ್ನು ಬುದ್ಧಿ ಹಂಗೆ ಬಿಡಬಾರ್ದು. ದಿವ್ಯ ಬುದ್ಧಿ ಕೊಟ್ಟ ಮೇಲೆ ನಾವು ಕೇರ್ಲೆಸ್ ಹಂಗೆ ಮಾಡಂಗಿಲ್ಲ. ಜಾನಕಿ ದಾದಿ ಲೆಕ್ಕದಲ್ಲಿ ಸಾಧಾರಣ ಜೀವನನೂ ಒಂದು ಗ್ರಾಚಾರ. ಇಡೀ ದಿನ ಹಂಗೆ ಟೈಮ್ ಪಾಸಿಂಗ್, ಊಟ ಮಾಡಿದೆ, ತಿಂಡಿ ತಿಂದೆ, ಎಲ್ಲ ಕೆಲಸ ಮಾಡಿದೆ, ಏನೋ ಒಂದಿಷ್ಟು ಹಂಗೆ ಮಾಡಿದೆ. ಆದರೆ ತನ್ನ ಅಂತರ್ಮುಖತೆಯ ಬಾಬುವ್ರು ಹೇಳೋ ಸಾಧನೆ ಇಲ್ಲ, ವಿದೇಹಿ ಆಗೋ ಸಾಧನೆ ಇಲ್ಲ ಅಂದರೆ ಗ್ರಾಚಾರ. ನಿಮಗೆ ಮಾಯೆ ತಲೆ ಮೇಲೆ ಗ್ರಹಣ ಹಿಡಿದು ಕೂತಿದೆ, ಎಚ್ಚರ. ಇವೆಲ್ಲ ನಮ್ಗೆ ಅರ್ಥ, ಅವರೆಲ್ಲ ಅನುಭವದಿಂದ ಹೇಳಿರೋ ವಿಷಯಗಳು, ಮೇಲ್ ಮಾತಾಡಲ್ಲ ಅವ್ರು ಯಾರು. ಬಟ್ ನಮಗೆ ಎಷ್ಟು ಹೋಗ್ತಿದೆ ಮನಸ್ಸಿಗೆ ಇವೆಲ್ಲ? ಏನು ಯೋಚನೆ ಮಾಡ್ತಿದ್ದೀವಿ? ಬಾಬುವ್ರು ಇಷ್ಟು ಪ್ರೀತಿಯಿಂದ ಕೇಳ್ತಿದ್ದಾರೆ, ಅರೇ ಮಕ್ಕಳೇ ನಾನು ಈ ಟೈಮ್ ಕೊಟ್ಟಿದ್ದೀನಿ, ಈಗ ಏನು ಸೇವೆ ಮಾಡಬೇಕಲ್ವಪ್ಪ, ಸೇವೆ ಎಲ್ಲ ಬಿಟ್ಬಿಟ್ಟು ಕೂತ್ಕೊಂಡ್ಬಿಟ್ಟು ತಪಸ್ ಮಾಡೋಣ ಅಂದರೆ, ಈಗ ಸೇವೆ ಬಿಟ್ಟು ಕೂತ್ಕೊಂಡೇ ತಪಸ್ ಮಾಡ್ರಿ ಅಂತ ಕೊಟ್ಟರು ಟೈಮ್. ಸೊ ದಟ್ ಪರಮಾತ್ಮ ನಮ್ಮಿಂದ ಯಾವ ಆಲಾಪ ಕೇಳಕ್ಕೆ ರೆಡಿ ಇಲ್ಲ. ಅಯ್ಯೋ ಬಾಬಾ ಎಷ್ಟು ಕೆಲಸ ಇತ್ತು ಗೊತ್ತಾ, ಎಷ್ಟು ಆಚೆ ಕಡೆ ಪ್ರೋಗ್ರಾಮ್ ಮಾಡು ಅಂತ ಹೇಳ್ತೀಯಲ್ವಾ, ನೀನು ಹಂಗೆ ಮಾಡಂತೀಯಲ್ಲ, ಹಿಂಗೆ ಮಾಡಂತೀಯಲ್ಲ, ಅದು ಮಾಡಂತೀಯಲ್ಲ, ಅದಕ್ಕೆ ನಾವು ಬ್ಯುಸಿ ಇದ್ವಿ, ಟೈಮ್ ಇರಲಿಲ್ಲ. ಏನು ಇವಾಗ ಯಾರೂ ಕತೆ ಹೇಳಂಗೇ ಇಲ್ಲ, ಯಾವ ಕತೆ ಹೇಳಂಗಿಲ್ಲ. ಯೋಚನೆ ಮಾಡ್ರಲ್ಲ, ಈ ಟೈಮ್ಗೆ ಏನು ಬೆಲೆ? ಏನು ಮಾಡಿದ್ದೀನಿ? 6 ತಿಂಗಳು 7 ತಿಂಗಳು ಕೈ ಬಿಟ್ಟು ಹೋಯ್ತೀಗ. ಅದಕ್ಕೆ ಬಾಬಾ ಹೇಳ್ತಾರೆ, ತಪಸ್ಸು ಸೇವೆ ಬೇರೆ ಅಲ್ಲ, ಸೇವೆಯ ಯಥಾರ್ಥ ಅರ್ಥ ಹೇಳ್ತಿದ್ದೀನಿ. सेवा भाव अर्थात हर आत्मा के प्रति शुभ भावना, श्रेष्ठ कामना का भाव. सेवा भाव अर्थात हर आत्मा की भावना प्रमाण फल देना. भावना हद की नहीं लेकिन श्रेष्ठ भावना. आप सेवाधारियों प्रति अगर कोई रूहानी स्नेह की भावना रखते, शक्तियों के सहयोग की भावना रखते, खुशी की भावना रखते, शक्तियों की प्राप्ति की भावना रखते, उमंग उत्साह की भावना रखते हैं, ऐसे भिन्न भिन्न भावना का फल अर्थात सहयोग द्वारा अनुभूति कराना,
तो सेवा भाव इसको कहा जाता है। भावनाओं द्वारा अनुभूति कराना, ये इसको कहेंगे सेवा भाव। मन ಸೇವಾ. ನಮ್ಮಿಂದ ಯಾರಿಗೇನು ಅನುಭವಗಳಾಗ್ತಿಲ್ಲ ಅಂದ್ರೆ ನಾವು ಸೇವೆ ಏನು ಮಾಡ್ತಾ ಇಲ್ಲ. ನೋಡಿ ಬಾಬಾ ಹೇಳ್ತಾರೆ ಎಲ್ಲ ಹೋಗ್ಲಿ, ಸೇವಾ ಭಾವ ಅಂದ್ರೆ ಪ್ರತಿಯೊಂದು ಆತ್ಮನ ಪ್ರತಿ, ಅವರ ಉದ್ಧಾರದ ಪ್ರತಿ ಶ್ರೇಷ್ಠ ಶುಭ ಭಾವನೆ, ಆತ್ಮಿಕ ಶುಭ ಭಾವದಲ್ಲಿ ಆತ್ಮಿಕ ಭಾವ, ಬಾಯಿ ಭಾವ, ನಿಸ್ವಾರ್ಥ ಸ್ನೇಹ ಭಾವ, ಸಂಯೋಗದ ಭಾವ, ಇವೆಲ್ಲ ತುಂಬಿಕೊಂಡಿರುತ್ತೆ ಒಂದು ಶುಭ ಭಾವನೆಯಲ್ಲಿ. ಆಲ್ವೇಸ್ ಪ್ಯೂರ್ ಫೀಲಿಂಗ್ಸ್, ಎಲ್ಲರ ಪ್ರತಿ ಆ ಪವಿತ್ರವಾದ ಫೀಲಿಂಗ್ಸ್, ಇದು ಶುಭ ಭಾವ. ಅವರ ಅವಗುಣಗಳದ್ದು ಇಷ್ಟು ಟ್ರೇಸ್ ಇದ್ರೂ ಅದು ಶ್ರಾಪದ ಭಾವ. ಇದು ಮೇಲ್ ಸಂಕಲ್ಪ ನೋಡ್ಕೊಂಡ್ರೆ ಗೊತ್ತಾಗಲ್ಲ, ಚಿತ್ತವೃತ್ತಿ ಒಳಗಡೆ ಹೋಗ್ಬೇಕು ನಾನು ಹೆಂಗಿದ್ದೀನಿ ಅಂತ. ಹಂಗೆ ಶ್ರೇಷ್ಠ ಕಾಮನೆಯ ಭಾವ ಅಂದ್ರೆ ಎಲ್ಲರ ಉದ್ಧಾರ ಆಗಲಿ, ಎಲ್ಲರ ಕಲ್ಯಾಣ ಆಗಲಿ, ಒಳಗಡೆಯಿಂದ ಸರ್ವರ ಪ್ರತಿ ಶುಭ ಕಾಮನೆ, ಬೇಗ ಆತ್ಮಗಳು ಬಂದು ಆಸ್ತಿ ತಗೊಳ್ಳಿ. ಬ್ರಾಹ್ಮಣರ ಪ್ರತಿನೂ ಶುಭ ಕಾಮನೆ. ಬಾಬಾ ಎಲ್ಲ ಬ್ರಾಹ್ಮಣ ಮಕ್ಕಳು ನಿರ್ವಿಘ್ನರಾಗಿ ಸಮರ್ಥರಾಗಿ ನಿನ್ನಿಂದ ಎಲ್ಲ ಬೇಗ ತಗೊಂಡ್ಬಿಡ್ಲಿ, ಇನ್ನು ಮುಗೀತು ಟೈಮ್. ಈ ಶುಭ ಕಾಮನೆ ಸೇವಾ ಭಾವ ಅಂದ್ರೆ ಪ್ರತಿಯೊಂದು ಆತ್ಮನ ಭಾವನೆಯ ಪ್ರಮಾಣ ಸಂಯೋಗ ಕೊಡೋ ಭಾವ. ಅಂದ್ರೆ ಪ್ರತಿಯೊಂದು ಆತ್ಮನಿಗೆ, ಬ್ರಾಹ್ಮಣ ಆತ್ಮಗಳ ಸಮೀಪ ಇರ್ತೀವಿ ಅಥವಾ ಮನೆಯಲ್ಲಿ, ಇವಾಗ ನೀವು ಬೇರೆ ಜ್ಞಾನದಲ್ಲಿ ಇಲ್ಲದೆ ಇರ್ಬೋದು, ಆದ್ರೆ ಅವರು ನಿಮ್ಮಿಂದ ಯಾವಾಗ್ಲೂ ಶ್ರೇಷ್ಠ ಭಾವನೆಗಳನ್ನೇ ಇಟ್ಕೊಳ್ತಾರೆ. ಆತ್ಮ ಭಾವದಲ್ಲಿ ಅವರವ್ರ ಭಾವನೆಗೆ ತಕ್ಕಂತೆ ಸಂಯೋಗ ಕೊಡ್ತಕ್ಕಂಥವ್ರು, ಅವರನ್ನು ಡಿಸಪಾಯಿಂಟ್ ಮಾಡಂಗಿಲ್ಲ ನೀವು. ಇದನ್ನ ನೀವು ವಿಶಾಲವಾಗಿ ಯೋಚನೆ ಮಾಡಿ. ಆಮೇಲೆ ಖುಷಿಯ ಭಾವನೆಯನ್ನು ಇಟ್ಕೊಳ್ತಾರೆ ಕೆಲವರು. ಅಂದ್ರೆ ಏನೇನು ಭಾವನೆ ಇಟ್ಕೊಳ್ಬೋದು, ನಿಮ್ಮಿಂದ ನಮಗೆ ಖುಷಿ ಸಿಕ್ಲಿ, ನಿಮ್ಮಿಂದ ನಮಗೆ ಶಕ್ತಿ ಸಿಕ್ಲಿ, ಯಾವಾಗಲೂ ಇವರಿಂದ ಉಮಂಗ್ ಉತ್ಸಾಹ ಸಿಕ್ಲಿ, ಹಿಂಗೆ ಭಿನ್ನ ಭಿನ್ನ ಫಲದ ಭಾವನೆಯನ್ನು ಏನು ಇಟ್ಕೊಳ್ತಾರೆ ಅವರಿಗೆ ಅದರ ರೀತಿಯಲ್ಲಿ ಸಂಯೋಗ ಕೊಡಿ. ಈಗ ಕೆಲವರಿಗೆ ನೀವು ಸುಮ್ಮನೆ ಖುಷಿಯಿಂದ ಪ್ರೀತಿಯಿಂದ ಮಾತಾಡಿದ್ರೇ ಅವ್ರಿಗೇನೋ ಒಂದು ಖುಷಿ ಉಮಂಗ್ ಉತ್ಸಾಹ, ಅಷ್ಟಂತೂ ಮಾಡ್ಬೋದಲ್ಲ ನೀವು. ಅದರಲ್ಲೂ ಕಂಜೂಸ್ ಆಗಿರೋಕ್ಕಾಗುತ್ತಾ? ಮಾತಾಡೋದನ್ನೇ ಒಂದು ಪ್ರೀತಿಯಿಂದ, ಒಂದು ಶಾಂತಿಯಿಂದ, ಒಂದು ಸಮಾಧಾನದಿಂದ ಮಾತಾಡ್ರಿ. ಅಷ್ಟಕ್ಕೆ ಜನ ತೃಪ್ತರಾಗ್ತಾರೆ. ಅಂದರೆ ಆ ಸಂಯೋಗ ಕೊಡ್ರಲ್ಲ, ಗಿಡಿ ಅಂತ ಯಾಕೆ ಮಾಡಬೇಕು? ಅಥವಾ ಅಭಿಮಾನದ ಟಕ್ಕರ್ಗಳು ಯಾಕೆ ಬೇಕು? ಎಲ್ಲರೂ ಏನಂದ್ಕೋತಾರೆ, ಏನು ಹೇಳ್ತಾರೋ ಸ್ವಲ್ಪ ಪ್ರೀತಿಯಿಂದ ಶಾಂತಿಯಿಂದ ಹೇಳಿದ್ರೆ ಮುಗೀತಲ್ವಾ ಅಂತಾರೆ. ಅಂದರೆ ಪ್ರತಿ ಆತ್ಮನ ಪರಸ್ಪರ ಭಾವನೆಗಳೇನಿದೆ ಕಿತ್ತಾಡ್ಲಿ ಅಥವಾ ಇವ್ರು ಹೆಚ್ಚು ಕಡಿಮೆ ಮಾಡಲಿ ಅಂತ ಯಾರೂ ಬಯಸಲ್ಲ. ಎಲ್ಲರೂ ಬಯಸೋದೇನೆ ಸ್ನೇಹ, ಶಾಂತಿ, ಪ್ರೀತಿ, ಸಮಾಧಾನದ ಏನು ವ್ಯವಹಾರ. ಅದಕ್ಕೆ ತಕ್ಕಂತೆ ನಾನು ಆ ಸಂಯೋಗ ಕೊಟ್ಕೊಂಡು ಮುಂದುವರಿಯೋದೇನೆ ಸೇವೆ. ನನ್ನಿಂದ ಆ ಫೀಲಿಂಗ್ಸ್ ಅನ್ಯರಿಗೆ ಬರಬೇಕು, ಅದು ಸೇವೆ. ನಮ್ಮ ಸೂಕ್ಷ್ಮ ವೈಬ್ರೇಷನ್ಸ್ ಅಲ್ಲೇನೋ ನಮ್ಮಿಂದ ಬೇರೆ ಭಾವನೆಗಳು ಬರಬಾರ್ದು. ದೇಹಾಭಿಮಾನದ, ಅಭಿಮಾನದ, ಸೂಕ್ಷ್ಮ ಈರ್ಷಾ ದ್ವೇಷದ, ಬೇರೆ ವೈಮನಸ್ಸಿನ ಭಾವನೆಗಳು ನಮ್ಮ ನಡತೆಯಲ್ಲಿ ಬರಬಾರ್ದು ಬೇರೆಯವರಿಗೆ. ಹಂಗಲ್ಲ, ಕೆಲವ್ರು ಏನಂತಾರೆ, ಅಯ್ಯೋ ನಮ್ಮ ಪಾಡಿಗೆ ನಾವು ಇದೀವಿ ಅದಕ್ಕೆ ಹಂಗೆ. ನಿಮ್ಮ ಪಾಡಿಗೆ ನೀವು ಇರೋಕ್ಕೆ ಬಾಬಾವ್ರ ಪರ್ಮಿಷನ್ ಇಲ್ಲ. ಇಲ್ಲಿ ಪರ್ಮಿಷನ್ ಏನಂದ್ರೆ ಪರಮಾತ್ಮ ಏನು ಶ್ರೀಮತ ಕೊಡ್ತಾರೋ ಹಂಗೆ ತನ್ನನ್ನು ಮೋಲ್ಡ್ ಮಾಡ್ಕೊಂಡು ನಡೆಯೋಕಟ್ಟೆ ಪರ್ಮಿಷನ್ ಇರೋದು. ನಮ್ಮ ಸಂಸ್ಕಾರದ ಅನುಸಾರವಾಗಿ ಸ್ಟಿಫ್ ಆಗಿ ಆ ಅಭಿಮಾನದಲ್ಲಿ ನಡೆಯೋದು, ಬೇರೆ ಬೇರೆ ಭಾವನೆಗಳಲ್ಲಿ ನಡೆಯೋದೆಲ್ಲ ಇಲ್ಲಿಲ್ಲ. ಇದು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು, ನಾನು ಯಾರ ದರ್ಬಾರಲ್ಲಿದ್ದೀನಿ ಅಂತ. ಅದಕ್ಕೆ ಬಾಬಾವ್ರು ಹೇಳ್ತಿರೋದು, ಭಿನ್ನ ಭಿನ್ನ ಏನು ಸಹಯೋಗ ಆತ್ಮಗಳು ಕೇಳ್ತಾರೆ, ಆಯಾ ರೀತಿಯಲ್ಲಿ ಅನುಭೂತಿ ಮಾಡಿಸ್ತಾ ನಡೆಯೋದೇ ಸೇವಾ ಭಾವ.
सिर्फ स्पीच करके आ गए या ग्रुप समझा कर आ गए, कोर्स पूरा करा के आ गए, वहाँ सेंटर खोल कर आ गए, इसको सेवा भाव नहीं कहा जाता. ಎಲ್ಲ ಕ್ಯಾನ್ಸಲ್. ಮೇಲ್ ಸ್ಪೀಚ್ ಮಾಡ್ಕೊಂಡು ತುಂಬ ಚೆನ್ನಾಗಿ ಮಾತಾಡ್ಕೊಂಡು ಬಂದ್ಬಿಟ್ಟೆ, ಗ್ರೂಪಿಗೆ ಸಮಜಾಯಿಸ್ಕೊಂಡು ಬಂದ್ಬಿಟ್ಟೆ, ಕೋರ್ಸನ್ನು ಪೂರ ಮಾಡ್ಕೊಂಡು ಬಂದ್ಬಿಟ್ಟೆ, ಸೆಂಟರ್ ಖೋಲ್ ಬೇಕಾದಷ್ಟು ಸೆಂಟ್ರ್ ತೆಗೆದ್ಬಿಟ್ವಿ. ಈ ಇದನ್ನು ಸೇವಾ ಭಾವ ಅಂತ ಹೇಳಲ್ಲ. ಆದರೆ सेवा अर्थात किसी भी आत्मा को प्राप्ति का मेवा अनुभव कराना, इसी सेवा में तपस्या सदा साथ है. ಈಗ ನೀವು ಸ್ಪೀಚೇ ಮಾಡಿದ್ರಿ, ಅದರಲ್ಲಿ ಎಷ್ಟು ಜನ ಅನುಭವ ಮಾಡಿದ್ರು? ಏನೇ ನೀವು ಕೋರ್ಸ್ ಕೊಟ್ರಿ, ಕೋರ್ಸಲ್ಲಿ ಅವ್ರಿಗೇನು ಪ್ರಾಪ್ತಿ ಮಾಡಿಸಿದ್ರಿ, ಪ್ರಾಪ್ತಿಯ ಅನುಭವ ಮಾಡಿಸಿದ್ರಿ, ಅವ್ರಿಗೇನು ಸಿಕ್ತು ನೀವು ಕೊಡೋ ಕೋರ್ಸಿಂದ? ಆಮೇಲೆ ಸೆಂಟ್ರ್ ತೆಗೆದ್ರಿ, ಸೆಂಟ್ರಲ್ಲಿ ಆತ್ಮಗಳು ಯಾರು ಬರ್ತಿದ್ದಾರೆ ಅವ್ರಿಗೆ ಎಷ್ಟು ಪ್ರಾಪ್ತಿ ನಾವು ಮಾಡಿಸ್ತಿದ್ದೀವಿ, ಯಾವ ಭಾವನೆಯಲ್ಲಿ ಸೆಂಟ್ರ್ ತೆಗೆದ್ರಿ. ಸೊ ಇದೆಲ್ಲ ಸೇವೆ. ಅರ್ಥಾತ್ ಬಾಬೂರು ಭಾಳ ದೊಡ್ಡ ಮಾತು ಹೇಳ್ತಿದ್ದಾರೆ. ಪ್ರತಿಯೊಂದು ಆತ್ಮನಿಗೆ ನಮ್ಮಿಂದ ಈಶ್ವರೀಯ ಪ್ರಾಪ್ತಿಗಳ ಅನುಭವ ಮಾಡಿಸೋದೇ ಯಥಾರ್ಥ ತಪಸ್ಸಿನ ಆಧಾರದ ಮೇಲೆ ಸೇವೆ. ನಮ್ಮಿಂದ ಈಶ್ವರನ ಪ್ರಾಪ್ತಿಗಳ ಅನುಭವ. ಈಗ ಹೆಚ್ಚು ಕಡಿಮೆ ಮಾಡ್ತಿದ್ರೆ ಅವ್ರಿಗೆ ನಮ್ಮಿಂದ ತಿಳುವಳಿಕೆ ಏನಿದೆ, ರೈಟ್ ರಾಂಗನ್ನು ಏನು ಮಾಡಬಾರ್ದು, ಏನು ಮಾಡ್ಬೇಕು ಅನ್ನೋದು ಇರಬೇಕು. ಅಯ್ಯೋ ನಮ್ಗ್ಯಾಕೆ, ನಮ್ಮ ಪಾಡಿಗೆ ನಾನು ಇರೋಣ, ಅವ್ರದ್ದಷ್ಟು ಪಾಪ ಇವ್ರ ತಲೆ ಮೇಲೆ. ಇವೆಲ್ಲ ಕರ್ಮ ಸಿದ್ಧಾಂತ ತಿಳ್ಕೊಳ್ಬೇಕು. ನಾನು ಯಾವ ಸಮಯದಲ್ಲಿ ಏನು ಪ್ರಾಪ್ತಿಯನ್ನು ಆತ್ಮಗಳಿಗೆ ಏನು ಮಾಡ್ಬೇಕನ್ನೋದೂ ಬುದ್ಧಿಯ ನಿರ್ಣಯ, ಬುದ್ಧಿಯ ಕ್ಲಾರಿಟಿ ಇರಬೇಕು, ಅದರದ್ದು ಜ್ಞಾನ ಇರಬೇಕು. ನೆನ್ನೆ ದಾದಿ ಹೇಳ್ತಿದ್ರಲ್ಲ, ನನ್ನ ಮುಂದೆ ಯಾರಾದರೂ ಹೆಚ್ಚು ಕಡಿಮೆ ಮಾಡಲಿ हम नहीं छोड़ सकते. ಎಷ್ಟು ಅಥಾರಿಟೇಟಿವ್ ಆಗಿ ಹೇಳ್ತಿದ್ರು. ಸೊ ನಾನು ಇದ್ದುಕೊಂಡು ಹೆಚ್ಚು ಕಡಿಮೆ ಮಾಡ್ತಿದ್ದಾರೆ ಅಂದರೆ ನಮ್ಮ ತಪಸ್ಸು ಸರಿ ಇಲ್ಲ ಅಂತ ತಾನೆ, ನಮ್ಮ ಬುದ್ಧಿಯಲ್ಲಿ ಜ್ಞಾನ ಇಲ್ಲ ಅಂತ ತಾನೆ, ಅಷ್ಟು ಎಚ್ಚರ ಇಲ್ಲ ಅಂತ ತಾನೆ. ಇದೆಲ್ಲ ತುಂಬ ಸೂಕ್ಷ್ಮ ಕರ್ಮ ಫಿಲಾಸಫಿ ಇದು. ಸೊ ಅಂದರೆ ಆತ್ಮಗಳಿಗೆ ಸೇವಾ ಭಾವ, ಆತ್ಮಗಳಿಗೆ ಪ್ರಾಪ್ತಿ ಮಾಡಿಸೋದು ತನ್ನ ತಪಸ್ಸಿಂದ, ಇದರಲ್ಲಿ ಬಹಳ ಎಚ್ಚರ ಬೇಕು. तपस्या का अर्थ सुनाया है, दृढ़ संकल्प से कोई भी कार्य करना. जहाँ यथार्थ सेवा भाव है वहाँ तपस्या का भाव अलग नहीं है. तपस्या, त्याग, तपस्या, सेवा, इन तीनों का कंबाइंड रूप सच्ची सेवा है. ಸೇವೆಯ ಪರಿಭಾಷೆ ಎಷ್ಟು ಆಳವಾಗಿ ಹೇಳ್ತಿದ್ದಾರೆ ಬಾಬೂರು. ಏನು ಹೇಳ್ತಿದ್ದಾರೆ? ತಪಸ್ಸಿನ ಅರ್ಥನೇ ಆಗಿದೆ ದೃಢ ಸಂಕಲ್ಪದ ಆಧಾರದ ಮೇಲೆ ಯಾವುದೇ ಸೇವೆಯನ್ನು ಮಾಡೋದು. ಎಲ್ಲಿ ಯಥಾರ್ಥ ಸೇವಾ ಭಾವ ಇದೆ ಅಲ್ಲಿ ತಪಸ್ಸು ಸೆಪರೇಟ್ ಇಲ್ಲ. ಅನ್ಯ ಆತ್ಮಗಳಿಗೆ ಏನಾದರೂ ಕೊಡಿಸ್ಬೇಕಂದ್ರೆ ಬಾಬವರಿಂದ ಮಾತ್ರ ಕೊಡ್ಸೋಕೆ ತಾನೇ ಸಾಧ್ಯ. ನಮ್ಮ ಕೈಲೇನಿದೆ ಕೊಡೋಕ್ಕೆ? ಟ್ರಾನ್ಸ್ಮಿಟರ್ ಅವರೇನೆ. ಸೊ ಸೇವಾ ಭಾವ ಅರ್ಥಾತ್ ತ್ಯಾಗ, ತಪಸ್ಯ ಅವ್ರ ಸೇವಾ. ಸೇವೆ ಹಿಂದೆ ತ್ಯಾಗ, ತಪಸ್ಸಿಲ್ಲದೆ ನಮ್ಮಿಂದ ಸೇವೆ ಆಗೋದು, ವಿಧಿಪೂರ್ವಕ ಸೇವೆ ಆಗೋಕ್ಕೆ ಸಾಧ್ಯ ಇಲ್ಲ. ಆತ್ಮಗಳಿಗೆ ನಾವು ಪ್ರಾಪ್ತಿ ಮಾಡಿಸೋಕೆ ಸಾಧ್ಯ ಇಲ್ಲ. ನೀವು ಬುದ್ಧಿವಂತರು, ಪಾಯಿಂಟ್ಸ್ ಚೆನ್ನಾಗಿ ಹೇಳ್ತೀರಾ, ನೀವು ಚೆನ್ನಾಗಿ ಮಾತಾಡ್ತೀರಾ ಅಂತ ಹೇಳ್ಬಿಟ್ಟು ಆ ಸರ್ಟಿಫಿಕೇಟ್ ತಗೋಬೋದು. ಬಟ್ ಆದರೆ ನಿಮ್ಮಿಂದ ನನಗೆ ಪ್ರಾಪ್ತಿ ಆಯಿತು ಅನ್ನೋ ಮಾತನ್ನು ನಾವು ತಗೊಳಕ್ಕಾಗಲ್ಲ. ಸೊ ಅದರಿಂದ ಬಾಬಾ ಹೇಳ್ತಿದ್ದಾರೆ, ತಪಸ್ಸಂದರೆ ದೃಢ ಸಂಕಲ್ಪದಿಂದ ಯಾವುದೇ ಕಾರ್ಯ ಮಾಡೋದು. ಅಂದರೆ ತಂದೆಯ ಕನೆಕ್ಷನ್ನಿನ ದೃಢತೆ. ಸೇವೆಯಲ್ಲಿ
ದೇಹಾಭಿಮಾನದ ತ್ಯಾಗ ಇದ್ದಾಗಲೇ ತಂದೆಯ ಕನೆಕ್ಷನ್ ಸ್ಥಿರವಾಗಿರೋಕ್ಕಾಗುತ್ತೆ. ದೇಹಾಭಿಮಾನ ಬಂತರಣ ಕತ್ತರಿಸೋಗುತ್ತೆ ಕನೆಕ್ಷನ್. ಸೊ ನಿರಂತರದ ದೇಹಾಭಿಮಾನದ ತ್ಯಾಗ ಯಾವುದರಲ್ಲಿ ಆತ್ಮಸ್ವರೂಪದ ಸ್ಥಿರತೆಯಲ್ಲಿ ತಂದೆಯ ಕನೆಕ್ಷನ್ನಿನ ದೃಢತೆ, ಅರ್ಥಾತ್ ತಪಸ್ಸು. ಅದರ ಆಧಾರದ ಮೇಲೆ ನೀವು ಏನೇ ಮಾಡ್ತೀರಾ ಅಲ್ಲಿ ಪ್ರಾಪ್ತಿಗಳ ಅನುಭವ ಅನ್ಯ ಆತ್ಮಗಳಿಗೆ ಸ್ಥೂಲ ಸೂಕ್ಷ್ಮವಾಗಿ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಬಾಬಾ ಹೇಳ್ತಿರೋದು, ಎಲ್ಲಿ ಯಥಾರ್ಥ ಸೇವಾ ಭಾವ ಇದೆಯೋ, ಸೇವೆ ಮಾಡೋ ಅಂಥವರು ತಪಸ್ಸನ್ನು ಸಪ್ರೇಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ತಪಸ್ಯ ಭಾವವೇ ಸೇವಾ ಭಾವ. ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, ಇದು ಸತ್ಯ ಸೇವೆ ಅಂದರೆ ತ್ಯಾಗ ತಪಸ್ಯ ಸೇವಾ. नामधारी सेवा का फल अल्पकाल का होता है, वहाँ ही सेवा की और वहाँ ही अल्पकाल का प्रभाव का फल प्राप्त हुआ और समाप्त हो गया. अल्पकाल के प्रभाव का फल, अल्पकाल की महिमा. बहुत अच्छा भाषण किया, बहुत अच्छा कोर्स कराया, बहुत अच्छी सेवा की, तो अच्छा कहने का अल्पकाल का फल मिला. तो उनको महिमा सुनने का अल्पकाल का फल मिल गया. लेकिन अनुभूति कराना अर्थात बाप से संबंध जोड़वाना, शक्तिशाली बनाना, ये है सच्ची सेवा. तो ಅದಕ್ಕೆ ಬಾಬಾ ಹೇಳ್ತಿರೋದು, ಅಲ್ಪ ಕಾಲದ ಪ್ರಾಪ್ತಿ, ನಾಮಧಾರಿ ಸೇವಾ. ಹೆಸರಿಗೆ ಸೇವೆ ಮಾಡ್ತಾ ತುಂಬ ಚೆನ್ನಾಗಿ ಭಾಷಣ ಮಾಡ್ತಾರೆ, ತುಂಬ ಚೆನ್ನಾಗಿ ಕೋರ್ಸ್ ಕೊಟ್ಟರು, ತುಂಬ ಚೆನ್ನಾಗಿ ಸೇವೆ ಮಾಡಿದ್ರು, ತುಂಬ ಚೆನ್ನಾಗಿದೆ ಎಲ್ಲ ಅಚ್ಚ ಅಂತ. ಅಲ್ಪ ಕಾಲದ ಪ್ರಾಪ್ತಿ ಏನಂದರೆ ಅಲ್ಪ ಕಾಲದ ಪ್ರಭಾವ ಆಯಿತು. ಕೇಳೋವರೆಗೂ ಫಸ್ಟ್ ಕ್ಲಾಸ್ ಅಂತ ವಾ ಅಂತ ಹೇಳ್ಬಿಟ್ಟು ಕ್ಲಾಪ್ಸ್ ಹಿಂದೆ ಕ್ಲಾಪ್ಸ್ ಹಾಕ್ಬಿಟ್ರು, ಆಮೇಲೆ ಮುಗ್ದೋಯ್ತು. ಆದರೆ ರಿಯಲ್ ಸೇವೆ ಅಂದರೆ ಅನುಭೂತಿಯನ್ನು ಮಾಡಿಸೋದೇನಿದೆ, ತಂದೆಯ ಸಂಬಂಧವನ್ನು ಜೋಡಿಸೋ ಕೆಲಸ ಏನಿದೆ, ಅನ್ಯ ಆತ್ಮಗಳನ್ನು ಶಕ್ತಿಶಾಲಿ ಮಾಡೋದೇನಿದೆ, ಇದು ಸತ್ಯ ಸೇವೆ. ಏನು ಮಾತಾಡ್ತೀವಿ ಅದರ ಹಿಂದೆ ಅವ್ರಿಗೆ ಆ ತಾಕತ್ ಸಿಕ್ಕಬೇಕು, ಆ ಸ್ವರೂಪ ಆಗಲಿಕ್ಕೆ. ಹಿಂದೆಲ್ಲ ಯೋಗ ಶಿಬಿರ ಮಾಡಿಸುವಾಗ ದಾದಿ, ಇವತ್ತು ಯೋಗ ಶಿಬಿರ ಅಂದರೆ 3 days ಬಿಫೋರ್ ಮೌನದಲ್ಲಿರಿ ಇನ್ನವರು, ಇಲ್ಲಾಂದರೆ ನೀವು ವೇಸ್ಟ್, ಯೋಗ ಶಿಬಿರ ಮಾಡಿಸೋ ಅಗತ್ಯ ಇಲ್ಲ. ಅವ್ರಿಗೆ ಅನುಭವಗಳಾಗಬೇಕಂದ್ರೆ ಫಸ್ಟು ನೀವು ಸೈಲೆನ್ಸಲ್ಲಿ ತಪಸ್ಸು ಮಾಡಿರಿ. ಆಮೇಲೆ ಈಗೇನಿಲ್ಲ, ಮೂಡ್ ಆಫ್ ಆಗಿದ್ರು ಸ್ವಲ್ಪ ಹಂಗೋಗಿ ಮುಖ ತೊಳ್ಕೊಂಬಂದ್ಬಿಟ್ಟು ಕೋರ್ಸ್ ಶುರು ಮಾಡ್ತಾರೆ. ಅವ್ರಿಗೇನು ಹೋಗುತ್ತೆ ತಲೆ ಒಳಗಡೆ, ಅಥವಾ ಇನ್ನೇನೋ ಸ್ಥಿತಿ, ಇನ್ನೇನೋ ಡಿಸ್ಟರ್ಬೆನ್ಸು, ಅದರಲ್ಲೇ ಹೋಗಿ ಇನ್ನೇನೋ ಮಾಡ್ಬಿಡ್ತಾರೆ. ಸೇವೆ ಏನೂ ಸಿಕ್ಕಲ್ಲ. ಸಚ್ಚೇ ಸೇವಾ ಮೇ ತ್ಯಾಗ ತಪಸ್ಯಾ ನ ಹೋ तो ये 50-50 वाली सेवा नहीं है, लेकिन 25% ಸೇವಾ. ಕೇಳ್ರಿ ಏನು ಹೇಳ್ತಾರೆ, ಸತ್ಯ ಸೇವೆ ಅಂದರೆ ಯಾವ ಸೇವೆಯಲ್ಲಿ ತ್ಯಾಗ ತಪಸ್ಸಿಲ್ವೋ ಅದು 50% ಸೇವೆಯ ಲೆಕ್ಕದಲ್ಲೂ ಬರಲ್ಲ, ಬರೀ 25%. ದಾದಿ ಹೇಳ್ತಿದ್ರಲ್ಲ, ಪೇಮೆಂಟ್ ಸಿಗುತ್ತೆ, ಅಧಿಕಾರ ಸಿಗಲ್ಲ ನಿಮಗೆ. ಏನೋ ಒಂದಿಷ್ಟು ಅಯ್ಯೋ ಪಾಪ ಮಾಡಿದ್ರಲ್ಲ ಅಂತ ಬಾಬುವರು ಏನೋ ಒಂದಿಷ್ಟು ಕೊಡ್ಬೋದು. सच्चे सेवादारी की निशानी है त्याग अर्थात नम्रता और तपस्या अर्थात एक बाप के निश्चय, नशे में दृढ़ता. यथार्थ सेवा इसको कहा जाता है. बाप दादा निरंतर सच्चे सेवादारी बनने के लिए कहते हैं. सत्य सेवादारिಯ ಚಿಹ್ನೆ ಸಂಪೂರ್ಣ ತ್ಯಾಗ. ತ್ಯಾಗದ ರಿಸಲ್ಟ್ ಏನು? ದೇಹಾಭಿಮಾನದ ಕಂಪ್ಲೀಟ್ ತ್ಯಾಗದ ರಿಸಲ್ಟ್ ಏನು? ಎಕ್ಸ್ಟ್ರೀಮ್ ಹಂಬಲ್, ನಮ್ರತೆ, ನಿರಹಂಕಾರಿ. ಶಿವಬಾಬಾ ನೋಡಿ, ಎಕ್ಸ್ಟ್ರೀಮ್ ನಿರಹಂಕಾರಿ, ಜಗತ್ತಿನ ಆಲ್ಮೈಟಿ, ಯಾಕೆಂದರೆ ದೇಹನೇ ಇಲ್ಲ. ಸೊ ಹಂಗೆ ನಮ್ರತೆ ಎಲ್ಲಿದೆ ಅಲ್ಲಿ ತಪಸ್ಸು, ತ್ಯಾಗ ಎಲ್ಲಿದೆ ಅಲ್ಲಿ ಬಾಬಾನೇ ಆತ್ಮಕ್ಕೆ ಇನ್ಯಾರು ಕಾಣ್ತಾರೆ? ಆತ್ಮ ತಂದೆ ಬಾಬಾ ಕಾಣ್ತಾರೆ. ಸೊ ಬಾಬಾವ್ರ ಪ್ರತಿ ಏನು ತಪಸ್ಸಂದ್ರೆ ನಿರಂತರ ಒಬ್ಬರಲ್ಲಿ ನಿಶ್ಚಯ, ನಶೆಯ ದೃಢತೆ. ನಮ್ಮಪ್ಪ ಯಾರು? ಜಗತ್ತಿನ ಆಲ್ಮೈಟಿ.
ಅವ್ರ ಛತ್ರ ಛಾಯೆಯಲ್ಲಿದ್ದೀನಿ, ಮಾಯೆ ದೂರದಿಂದನೇ ನಮಸ್ಕಾರ ಮಾಡಿ ಹೊರಟುಬಿಡುತ್ತೆ. ಅದು ಬರೋಕ್ಕಾಗಲ್ಲ ಅನ್ನೋ ನಿಶ್ಚಯ, ಅದರ ಮೇಲೆ ದೃಢತೆ, ನಶೆ. ನನ್ನ ಜೊತೆ ಯಾರಿದ್ದಾರೆ. ಈಗ ನಿಮ್ಮ ಜೊತೆ ನಾನು ಪ್ರೈಮ್ ಮಿನಿಸ್ಟ್ರು ಬಂದ್ರಪ್ಪ, ನೀವು ಇದ್ದೋಗ್ರಿ 8 ದಿವಸ ಅಂದರೆ ಎಂಥ ನಶೆ ಬಂದ್ಬಿಡುತ್ತೆ. ಮನುಷ್ಯರೇನೆ ಸ್ವಲ್ಪ ಒಳ್ಳೆ ಪೊಸಿಷನ್ನಲ್ಲಿ ಇರೋರು ಯಾರಾದರೂ ಕರೆದ್ರೇ ಏನೋ ಒಂದು ನಶೆ. ಇದಂತೂ ಜಗತ್ತಿನ ಆಲ್ಮೈಟಿ, ಯಾರು ಇಡೀ ವಿಶ್ವ ಎಲ್ಲ ತಲೆ ಕೆಡಿಸ್ಕೊಳ್ತಾ ಇದೆ. ಒಂದೇ ಒಂದು ಸೆಕೆಂಡ್ ಬಾಬಾ ದರ್ಶನ ಕೊಡು ಕೋಟ್ಯಾಂತರ ಖರ್ಚು ಮಾಡ್ತಿದ್ದಾರೆ. ಅವರು ಮಡ್ಲಲ್ಲಿದ್ದೀವಿ ನಾವು, ಅವರು ನನಗೆ ಓದಿಸ್ತಿದ್ದಾರೆ, ಅವರು ನನ್ನ ಕಣ್ಣಲ್ಲಿ ಇಟ್ಕೊಂಡಿದ್ದಾರೆ, ಬೆಳಗ್ಗೆದ್ರೆ ನನ್ನ ಜೊತೆ ಇರ್ತಾರೆ. ಬಟ್ ಇಟ್ಕೊಂಡಿದ್ದೀನ ನಾನು? ಇದನ್ನು ಯಥಾರ್ಥ ಸೇವೆ ಅಂತ ಹೇಳಾಗುತ್ತೆ. ನೀವು ತಲೆ ತಗೊಂಡು ಗೋಡೆ ಹೊಡ್ಕೊಳ್ರಿ, ಬಟ್ ದೇಹಾಭಿಮಾನ ತ್ಯಾಗ ಇಲ್ಲದೆ ತಪಸ್ಸಾಧ್ಯ ಇಲ್ಲ. ಎರಡೂ ಇಲ್ಲದೆ ನಾವು ಮಾಡೋ ಸೇವೆ ಏನು? 25% ಲೆಕ್ಕ. ಏನು ಸಿಕ್ಕಲ್ಲ, ಅಧಿಕಾರ ಸಿಕ್ಕಲ್ಲ ಅಂತ ಆಯ್ತು. बाप दादा निरंतर सच्चे सेवादारी बनने के लिए कहते, नाम सेवा हो और स्वयं भी डिस्टर्ब हो, दूसरे को भी डिस्टर्ब करे, इस सेवा से मुक्त होने के लिए बाप दादा कह रहे हैं. ಇವತ್ತು ದೊಡ್ಡ ಅಂಡರ್ಲೈನ್ ಪಾಯಿಂಟ್ ಕೇಳ್ರಿ. ಹೆಸರಿನ ಸೇವೆ ಮಾಡಕ್ಕೆ ಹೋಗ್ಬೇಡ್ರಿ. ಅಂದ್ರೇನು ಹೆಸರಿಗೆ ಸೇವೆ ಅಂದರೆ ತಾನು ಡಿಸ್ಟರ್ಬ್, ಬೇರೆಯವ್ರನ್ನೂ ಡಿಸ್ಟರ್ಬ್. ತಾನೂ ಏನೋ ಅಂದ್ಬಿಡೋದು, ಬೇರೆಯವರು ಅದರಲ್ಲಿ ಡಿಸ್ಟರ್ಬ್ ಆಗಿಬಿಟ್ರು, ಇನ್ನೇನೋ ಆಗ್ಬಿಟ್ರು. ಇಂಥ ಸೇವೆಯಿಂದ ನೀವು ಆಚೆ ಬನ್ನಿರಿ. ನೀವು ಮಾಡಬೇಡಿ ಸೇವೆನ. ಯಾರ ಸಂಪರ್ಕದಲ್ಲಿ ಬಂದು ಯಾವ ಕೆಲಸ ಮಾಡೋಕ್ಕೆ ಬರಬೇಡಿ ಅಂತಿದ್ದಾರೆ. ಕೇಳಿಸ್ತಿದ್ಯಾ? ಮನೆಯಲ್ಲಿ ಅಂಡರ್ಲೈನು, ಸೆಂಟ್ರಲ್ ಇರೋರಿಗೆಲ್ಲ ಕೇಳಿಸ್ತಿದ್ಯಾ ಅಂಡರ್ಲೈನ್ ವಿಷಯ? ತನ್ನ ಸ್ಥಿತಿ ವ್ಯರ್ಥ ಸಂಕಲ್ಪಗಳಲ್ಲಿ ಒಬ್ರಿಗೊಬ್ಬರು ನೋಡಿಕೊಂಡು ಹೆಚ್ಚು ಕಡಿಮೆಗಳು, ಯೋಚನೆಗಳು, ಘರ್ಷಣೆಗಳು, ಇದೆಲ್ಲದರಲ್ಲಿ ಇರೋದು ಸೇವಾ ಝೀರೋ. ಕೆಲವರಂತೂ ಮುಟ್ಟಿದ್ರೆ ಮುನಿಗಳು. ಫೀಲಿಂಗ್ಸ್ ಹಂಗೆ ಬಂದ್ಬಿಡುತ್ತೆ, ಏನದು ಆ ತಲೆ ಮೇಲೇ ಮಾಯೆ ಕೂತಿರುತ್ತೆ, ಮೂಗು ಮೇಲೆ. ಹಂಗೆ ಬಾಬಾ ಹೇಳ್ತಾರೆ, ಐಸಿ ಸೇವಾ ನ ಕರ್ನಾ ಅಚ್ಚಾ ಹೈ, ಕ್ಯೂಂಕಿ ಸೇವಾ ಕಾ ವಿಶೇಷ ಗುಣ ಸಂತುಷ್ಟತಾ है. जहाँ संतुष्टता नहीं, चाहे स्वयं से चाहे संपर्क वालों से, वो सेवा ना स्वयं को फल की प्राप्ति कराएंगी ना दूसरों को. इससे स्वयं अपने को पहले संतुष्ट मणि बनाए, फिर सेवा में आए तो भी अच्छा, नहीं तो सूक्ष्म बोझ जरूर है. सूक्ष्म बोझ जरूर है. ತಂದೆ ಹೇಳೋದು ಫಸ್ಟು ಸೇವೆಯ ವಿಶೇಷ ಗುಣ. ಸೇವೆಯ ರಿಟರ್ನ್ ಏನು? ಸಂತುಷ್ಟತೆ. ಸಂತುಷ್ಟತೆ ಹೆಂಗೆ ಬರುತ್ತೆ? ಯಾವಾಗ ಆತ್ಮಕ್ಕೆ ಎಲ್ಲ ಪ್ರಾಪ್ತಿಗಳಾಗುತ್ತೆ. ಪ್ರಾಪ್ತಿಗಳು ಈಶ್ವರೀಯ ಪ್ರಾಪ್ತಿಗಳು. ಹಂಗಲ್ಲ, ನನಗೇನು ಬೇಕು ಎಲ್ಲ ಇದೆ, ನಾನು ಮಾತ್ರ ಚೆನ್ನಾಗಿದ್ದೀನಿ, ನನಗೇನು ತೊಂದರೆ ಇಲ್ಲ, ಇದು ಸಂತುಷ್ಟತೆ ಅಲ್ಲ. ನಿಮ್ಮಲ್ಲಿ ಎಷ್ಟು ಜ್ಞಾನ, ಯೋಗ, ಗುಣ, ಶಕ್ತಿಗಳ ಧಾರಣೆಗಳಾಗಿದೆ, ಅದರ ಆಧಾರದ ಮೇಲೆ ಆತ್ಮನ ಸಂಪನ್ನತೆ, ಪರಿಪೂರ್ಣತೆ ಆಧಾರದ ಮೇಲೆ ನಿಮ್ಮ ಸಂತುಷ್ಟತೆ ಎಷ್ಟು ಚೆಕ್ ಮಾಡ್ಕೊಳ್ಳಿ. ಎಲ್ಲ ಇದೆ, ಆರಾಮಾಗಿದ್ದೀನಿ, ಏನು ಕಂಫರ್ಟ್ ಝೋನು ಚೆನ್ನಾಗಿದೆ, ಡನ್ಲಪ್ ತಕಿಯಾಗಳು, ಇದು ಸಂತುಷ್ಟತೆ ಅಲ್ಲ, ಇದು ಆರಾಮಿ. ಯಾವುದನ್ನು ಬಾಬಾ ಹರಾಮೆ ಅಂತಾರೆ. ಅದರಿಂದ ಸೇವೆಯ ಭಾವ ಏನಿದೆ, ನೀವು ಬಲೆ ಮನೆಯಲ್ಲಿದ್ದೀರಾ, ನಿಮ್ಮ ಕಾಂಟ್ಯಾಕ್ಟಲ್ಲಿ ಆತ್ಮಗಳು ಜ್ಞಾನದಲ್ಲಿ ಇಲ್ಲದೇ ಇರ್ಬೋದು, ಅವರಿಂದ ನೀವು ಸಂತುಷ್ಟ, ನಿಮ್ಮಿಂದ ಅವರು ಸಂತುಷ್ಟ. ಆ ತರಹ ನೀವು ನಿಮ್ಮ ಸೇವೆಯ ನಿಮ್ಮ ಸೂಕ್ಷ್ಮ ವೈಬ್ರೇಷನ್ಸ್ ಇದೆಯಲ್ಲ, ಅದು ಅವ್ರಿಗೆ ಏನೋ ಒಂದು ಇವರಿದಾರಪ್ಪ, ನಮಗೆ ಇವರಿಂದ ಒಂದು ಶಾಂತಿ, ಒಂದು ಸಮಾಧಾನ, ಒಂದು ಶಕ್ತಿ, ಒಂದು ಸೇಫ್ಟಿ, ಇವರು ನಮಗೆ ಅನ್ನೋ ಅನುಭವ ನಾವು ಮಾಡಿಸ್ತಿದ್ದೀವ ಅನ್ಯರಿಗೆ. ಅದಕ್ಕೆ ಹೇಳ್ತಿದ್ದಾರೆ, ಅದ್ರ ಬದಲಾಗಿ ನೀವು ಈ ಥರ ಸೇವೆ ಮಾಡೋಕ್ಕಾಗಲಿಲ್ಲ ಅಂದರೆ ಈ ಸೇವೆ ಮಾಡದೇ ಇರೋದೇ ಬೆಟ್ರು. ಸಂತುಷ್ಟ ಮಣಿಯನ್ನು ಫಸ್ಟ್ ಮಾಡ್ಕೊಳ್ಳಿ, ನಿಮ್ಮ ಸ್ಥಿತಿ ಚೆನ್ನಾಗಿಟ್ಕೊಳ್ಳಿ ಫಸ್ಟು, ಆಮೇಲೆ ಸೇವೆಗೆ ಬನ್ನಿ ಅಂತ ಹೇಳ್ತಿದ್ದಾರೆ ಬಾಬವರು. ಇಲ್ಲಾಂದರೆ ಬಂದೂ ಏನೂ ಪ್ರಯೋಜನ ಇಲ್ಲ. ಬೆಳಗಿದ್ರೆ ತನ್ನ ಸಂಸ್ಕಾರಗಳು ಕಿರಿಕಿರಿ, ಬೇರೆಯವ್ರನ್ನೂ ಕಿರಿಕಿರಿ ಮಾಡೋದು, ಇದು ಎಂಥದ್ದು? ಇದು ಸರಿಯಲ್ಲಲ್ಲ. ನಮ್ಮನ್ನು ನಾವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ನನ್ನಲ್ಲಿ ಏನು ಲೂಪೋಲ್ ಇದೆ, ನಾನು ಆತ್ಮ, ನಾನು ಮಾಡೋ ಜ್ಞಾನ
ನಾನು ಕೇಳೋ ಜ್ಞಾನ ಅದರ ಧಾರಣೆ, ನಾನು ಮಾಡೋ ಯೋಗ ಅದರಿಂದ ಸಿಗೋ ಪ್ರಾಪ್ತಿ, ಅದರಿಂದ ನಾನು ಸಂತುಷ್ಟ ಇದ್ದೀನ. ಫಸ್ಟು 4 ಸಬ್ಜೆಕ್ಟಲ್ಲಿ ಅದರಲ್ಲಿ 3ರಲ್ಲಿ ಸಂತುಷ್ಟ ಇದ್ದರೆ 4ನೇದು ನಾನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದು ಫಸ್ಟ್ ಚೆಕ್ ಮಾಡ್ಕೊಳ್ಳಿ, ಆಮೇಲೆ ಕೆಲ್ಸಕ್ಕೆ ಬನ್ನಿ. ಇಲ್ಲಾಂದರೆ ಕೂತಿರ್ರಿ ಅಂತಿದ್ದಾರೆ ಬಾಬುವ್ರು. ಯೋಗದಲ್ಲಿ ಕೂತ್ಕೊಳ್ರಿ ಹೇಳ್ತಿದ್ರಂತಲ್ಲ ಬಾಬುವ್ರು. ಕಿಟಿಕಿಟಿ ಮಾಡಿದ್ರೆ ಅಲ್ಲೋ ಕೂತ್ಕೋ ಮೂಲೆಯಲ್ಲಿ ಯೋಗ ಮಾಡು ಅಂತ. ಇನ್ನೊಂದು ಸ್ವಲ್ಪ ಕಿಟಿಕಿಟಿ ಮಾಡಿದ್ರೆ ಇನ್ನೊಂದು ಅವರ್ ಕೂತ್ಕೋ, ಇನ್ನೂ ಏನಾದರೂ ಇನ್ನೂ 1 ಅವರ್ ಕೂತ್ಕೋ. ಇದು ಪನಿಷ್ಮೆಂಟ್ ಕೊಡ್ತಿದ್ದು ಬಾಬುವ್ರು. ಹಂಗೆ ನಿಮಗೆ ನೀವು ಕೊಟ್ಕೊಳ್ಳಿ ಅಂತಾರೆ ಬಾಬುವ್ರು. ಈಗ ನಮಗೆ ನಾವು ಪನಿಷ್ ಮಾಡ್ಕೋಬೇಕು. ಯಾವುದೇ ಒಳಗಡೆ ಕಿಟಿಕಿಟಿ ವ್ಯರ್ಥ ಸಂಕಲ್ಪ, ಕಿಟಿಕಿಟಿ ಸಂಸ್ಕಾರ ಅವ್ರಿವ್ರನ್ನ ನೋಡಿ ಪರಚಿಂತನೆ ಮಾಡೋದಿದ್ರೆ ಕೂತ್ಕೊಳ್ರಿ ಮೂಲೆಯಲ್ಲಿ, ಪನಿಷ್ ಮಾಡ್ಕೊಳ್ರಿ, ಸೇವೆಗೆ ಬರಬೇಡ್ರಿ. ಯಾಕೆಂದರೆ ವಾತಾವರಣ ಖರಾಬ್, ಸಂಕಲ್ಪ ವಿಕಲ್ಪಗಳಲ್ಲಿ ವಾತಾವರಣ ಕೆಡಿಸೋ ಕೆಲಸ ಮಾಡಬೇಡ್ರಿ. ಇದಕ್ಕಿಂತ ಬೇಕಾ ಸದ್ಗುರು ರೂಪ? ನನ್ನ ಸೇವೆಗೆ ಬರಬೇಡಿ ಅನ್ನೋದು ಇದೇನು ಚೆನ್ನಾಗಿದೆಯಾ? ಅಂಡ್ ಓಪನ್ಲಿ ಬಾಬಾ ಡಿಕ್ಲೇರ್ ಮಾಡ್ತಿದ್ದಾರೆ, ಬರದೇ ಇರೋದು ಬೆಟ್ರು. ಇನ್ನು ತುಂಬ ಹಾರ್ಷಾಗಿ ಹೇಳೋಕ್ಕಾಗಲ್ಲಲ್ಲ ಬಾಬವರು. ಅದಕ್ಕೆ ಬಾಬಾ ಹೇಳ್ತಿರೋದು, ಇದು ಸೂಕ್ಷ್ಮ ಹೊರೆ ಹೊತ್ಕೊಳ್ಳೋ ಕೆಲಸ ಮಾಡಬೇಡಿ ನನ್ನ ಮಕ್ಕಳಾಗಿ. ದಯೆ ತೋರಿಸ್ತಿದ್ದಾರೆ. ಈ ಥರ ಸೇವೆ ಮಾಡಿ ಘರ್ಷಣೆಗಳದ್ದು ಬಂದು ಕಿತಾಪತಿ ಥರ ನಡೆಯೋದ್ರಲ್ಲಿ, ಚಾಹೆ ನೀವು ಸಂಕಲ್ಪದಲ್ಲಿ ಮಾಡ್ತಿರೋ, ಮಾತಲ್ಲಿ ಮಾಡ್ತಿರೋ, ಕರ್ಮದಲ್ಲಿ ಮಾಡ್ತಿರೋ, ಸಂಪರ್ಕದಲ್ಲಿ ಮಾಡ್ತಿರೋ, ಈ ಥರ ಮಾಡಿ ಹೊರೆ ಹೊತ್ಕೊಳ್ಳೋದಕ್ಕಿಂತ ಕೂತ್ಕೊಂಡು ಯೋಗ ಮಾಡ್ರಿ. ತನ್ನ ಮನಸ್ಸು ಬುದ್ಧಿಯನ್ನು ಸಂಸ್ಕಾರಗಳನ್ನು ಕ್ಲಿಯರ್ ಮಾಡ್ಕೊಳ್ಬೇಕು. ಇವೋ ಅನೇಕ ಪ್ರಕಾರ का बोझ उड़ती कला में विघ्न रूप बन जाता है. ಈ ಅನೇಕ ಪ್ರಕಾರದ ಹೊರೆಗಳೇನಿದೆ, ಇದು ವೆರೈಟಿ ಹೊರೆಗಳಿದೆ, ಅದ್ರ ಬಗ್ಗೆ ಚಿಂತನೆ ಮಾಡ್ರಿ. ಇದು ಆರಕ್ಕೆ ಬಿಡೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಬಾಬಾವ್ರನ್ನ ಮಿಲನ ಮಾಡಕ್ಕೆ ಬಿಡೋದೇ ಇಲ್ಲ. ಈ ಹೊರೆ ಬೋಜ್ ಚಡಾನೇ ಬೋಜ್ ಉತಾರ್ನ, ಹೊರೆ ಒತ್ಕೊಳ್ಳಂಗಿಲ್ಲ. ನೀವು ಹೊರೆಯನ್ನು ಇಳಿಸ್ಕೊಳ್ಬೇಕಾಗಿದೆ. ಜಬ್ ಐಸಾ ಸಮಜ್ತೆ ಹೋ तो इससे एकांतवासी बनना अच्छा है, क्योंकि एकांतवासी बनने से स्वपरिवर्तन का टेंशन रहेगा जाएगा. ಬಾಬಾ ಹೇಳ್ತಾರೆ, ಒಂದು ಅನೇಕ ಪ್ರಕಾರದ ಹೊರೆ ಹೊತ್ಕೊಂಡಿರೋರು ಆಟೋಮೆಟಿಕಲಿ ತನ್ನ ಹೊರೆ ತನಗೇನು ವಿಘ್ನ. ಆ ಹೊರೆಯಲ್ಲಿ ಯಾವಾಗಲೂ ಏನೋ ಒಂದು ರೀತಿ ಅವ್ರದ್ದು ಡಿಸ್ಟರ್ಬೆನ್ಸು, ಏನೋ ವೃತ್ತಿಯ ಡಿಸ್ಟರ್ಬೆನ್ಸ್ ಬೇರೆಯವ್ರನ್ನೂ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ. ಅದರ ಬದಲಾಗಿ ಬಾಬಾ ಹೇಳ್ತಾರೆ, ಈ ಥರ ಹೊರೆ ಹೊತ್ಕೋಬೇಡಿ ಮಕ್ಕಳೇ, ಹೊರೆ ಇಳಿಸ್ಕೋಬೇಕು. ಅದಕ್ಕೆ ಬೆಟರು ನೀವು ಏಕಾಂತವಾಸಿಗಳಾಗ್ಬಿಡ್ರಿ, ಅದು ತುಂಬ ಒಳ್ಳೆಯದು. ಎಷ್ಟು ಏಕಾಂತವಾಸಿಯಾಗಿ ತನ್ನ ಒಳಗಡೆ ನೋಡಿಕೊಂಡು ಒಬ್ಬ ತಂದೆ ಹೇಳೋ ಶಿಕ್ಷಣಗಳ ಆಳದಲ್ಲಿ ಹೋಗ್ತಿರೋ, ಆಗ ನಿಮ್ಮಲ್ಲಿ ಪರಿವರ್ತನಾ ಶಕ್ತಿ ಬರುತ್ತೆ. ಇವತ್ತು ಬಟ್ಟಿ ಇದೆಯಲ್ಲ, ಯಾರು ಒಂದೂ ಮಾತಾಡಬೇಡಿ. ಕೇಳಿಸ್ತಿದೆಯಾ ಮನೆಯಲ್ಲಿ? ಒಂದು ಶಬ್ದ ಉಸಿರು ಬಿಟ್ಟಿರ ಕೂತ್ಕೊಂಡು ತನ್ನ ಒಂದು ಮುರುಳಿಯನ್ನು ಇಟ್ಕೊಂಡ್ಬಿಟ್ಟು ಒಂದೊಂದು ಲೈನನ್ನು ಕೇಳ್ಕೊಳ್ತಾ ಹೋಗಿ, ನನ್ನಲ್ಲಿ ಏನು ನಾನು ಮಾಡ್ತಾ ಇದ್ದೀನಿ, ತ್ಯಾಗ ತಪಸ್ಸು ಸೇವೆ ಎಷ್ಟು. ಈ ಲಾಸ್ಟ್ ಕ್ಷಣದಲ್ಲಾದ್ರೂ ಆ ತನ್ನ ಆತ್ಮನ ಬಗ್ಗೆ ತನ್ನ ದಯೆ ತೋರಿಸ್ಕೋಬೇಕು. ಪ್ಲೀಸ್ ಅಟೆನ್ಷನ್ ಪ್ಲೀಸ್. ಇದು ಬಾಬಾವರು, ಇದು ಸೂಕ್ಷ್ಮ ಧರ್ಮರಾಜನ ರೂಪನೇ. ನನ್ನ ಸೇವೆಗೆ ಬರ್ದೇನೆ ಹೋಗಿ ಏಕಾಂತದಲ್ಲಿ ಕೂತ್ಕೊಳ್ಳಿ, ಅದು ನಿಮಗೆ ದಯ ಮಾಡ್ಕೊಳ್ಳಿ, ಕಲ್ಯಾಣ ಮಾಡ್ಕೊಳ್ಳಿ, ನಿಮ್ಮ ಪರಿವರ್ತನೆ ಮಾಡ್ಕೊಳ್ಳಿ ಅಂತ ಹೇಳ್ತಿರೋದೇನು ಚಿಕ್ಕ ವಿಷಯನ? ಒಂದು ದಿವಸ ಹೇಳಿದ್ರು ಬಾಬಾವರು, ನನ್ನ ಮಾತು ಕೇಳಕ್ಕೆ ನಿಮ್ಮ ಕೈಲಿ ಆಗಲ್ಲ, ದಮ್ಮಿಲ್ಲ ಅಂದರೆ ಹೊರಟೋಗ್ರಿ ಇಲ್ಲಿಂದ, ಅದು ಬೆಟ್ರು ಅಂತ ಅಂದ್ಬಿಟ್ರು. ದಾದಿಗಳೆಲ್ಲ ಶಾಕಾಗಿ ಕೂತ್ಕೊಂಡ್ಬಿಟ್ರು, ಉಸಿರೇ ಇಲ್ಲ ಯಾರ್ದು. ಎಂಡಲ್ಲಿ ಏನು ಹೇಳ್ಬೋದು? ಯೋಚನೆ ಮಾಡ್ರಲ್ಲ. ಸೊ ಬಾಬಾವ್ರನ್ನ ಅದಕ್ಕೆ ಜಾನಕಿ ದಾದಿ ಹೇಳೋದು, ಬಾಬಾ ಅಪ್ಪ ನೀನೇ ಎಲ್ಲ, ತಂದೆ ಟೀಚರ್ ಸದ್ಗುರು ಅಲ್ಲ, ಫಸ್ಟ್ ಧರ್ಮರಾಜನ್ ಥರ ನೋಡ್ರಿ, ಫಸ್ಟು ಹೊಡ್ತಾ ಹೆಂಗೆ ಬೀಳುತ್ತೆ ಅಂತ, ಆಮೇಲೆ ಬೇರೆ ಮಾಡ್ರಿ, ಆಮೇಲೆ ಯೋಚನೆ ಮಾಡ್ರಿ ಬೇರೆ. ಫಸ್ಟ್ ಆಫ್ ಆಲ್ ಬುದ್ಧಿವಂತ ಜ್ಞಾನಿ ಮಗುಗೆ
ಯೋಗ ಮಾಡದೇ ಇರೋದೇ ಒಂದು ದೊಡ್ಡದರಲ್ಲಿ ದೊಡ್ಡ ಪನಿಷ್ಮೆಂಟ್. ಸಂಗಮ ಯುಗದಲ್ಲಿ ಯೋಗ ಅಂಟದೇ ಇರೋದು, ಬಾಬಾವ್ರ ಕನೆಕ್ಷನಲ್ಲಿ ಆ ಆನಂದದ, ಶಾಂತಿಯ, ಸುಖದ, ಪರಮಾತ್ಮ ಪಾಲನೆಯ ಅನುಭವ ಆಗದೆ ಇರೋದೇ ಒಂದು ದೊಡ್ಡದರಲ್ಲಿ ದೊಡ್ಡ ಪನಿಷ್ಮೆಂಟ್. ಇದಕ್ಕಿಂತ ಇನ್ನೇನು ಪನಿಷ್ಮೆಂಟ್ ಬೇಕು? ಆದರೂ ಇದರಲ್ಲಿ ದಯೆಯಲ್ಲಿ ಹೇಳ್ತಾ ಇದ್ದಾರೆ, ಏಕಾಂತದಲ್ಲಿ ಕೂತ್ಕೊಂಡು ಒಂದು ಸ್ವಲ್ಪ ನಿಮ್ಮನ್ನು ನೀವು ನೋಡಿಕೊಂಡು ಚೇಂಜ್ ಮಾಡ್ಕೊಳ್ಳಿ, ಸೇವೆಗೆ ಬರಬೇಡ್ರಿ ನೀವು, ನಿಮ್ಮ ಸಂಸ್ಕಾರ ಚೇಂಜ್ ಆಗೋವರೆಗೂ ಅಂತ ಹೇಳ್ತಿರೋ ಸಾಕಲ್ದ? ಹಾಂ, ಅದಕ್ಕೆ ಏನು ಹೇಳ್ತಿದ್ದಾರೆ? बाप दादा तपस्या जो कह रहे हैं वो सिर्फ एक दिन रात बैठे तपस्या के लिए नहीं कह रहे. तपस्या में बैठना भी सेवा ही है. लाइट हाउस माइट हाउस बन शांति की शक्ति की किरणों द्वारा वायुमंडल बनाना है. ತಂದೆ ಹೇಳ್ತಿರೋದು ತಪಸ್ಸಂತಂದರೆ ನಾನು ಒಂದಿನ ರಾತ್ರಿ ಕೂತ್ಕೊಂಡ್ಬಿಟ್ಟು ಏನೋ ತಪಸ್ಸು ಮಾಡಿಬಿಟ್ಟೆ ಆ ಥರ ನಾನು ಹೇಳ್ತಾ ಇಲ್ಲ. ಮುಗ್ದೋಗ್ಬಿಡ್ತು ತಪಸ್ಸಂತಲ್ಲ. ತಪಸ್ಸಂತಂದರೆ ನೀವು ನಿರಂತರವಾಗಿ ಆ ತಪಸ್ಯ ಸ್ವರೂಪದಲ್ಲಿ ಕೂತ್ಕೊಳ್ಳೋದು ಒಂದು ಸೇವೆ. ಎಲ್ಲ ಬಿಟ್ಟು ಅಯ್ಯೋ ಇದೇನು ಪನಿಷ್ಮೆಂಟಾ, ಬಾಬಾವ್ರು ಹಿಂಗೆ ಹೇಳ್ತಾರಲ್ಲ ಕೂತ್ಕೊಂಡ್ಬಿಡ್ತೀನಿ ಅಂತಂದರೆ ನೀವು ಕೂತ್ಕೊಳ್ಳೋದು ಪನಿಷ್ಮೆಂಟ್ ಅಲ್ಲ, ಸೇವೆ ಮಕ್ಕಳೇ. ಆದರೆ ಹೆಂಗೆ ಲೈಟ್ ಹೌಸ್ ಮೈಟ್ ಹೌಸ್ ಸ್ಥಿತಿಯಲ್ಲಿದ್ದು ಶಕ್ತಿ ಶಾಂತಿಯ ಕಿರಣಗಳನ್ನೆಲ್ಲ ವಾಯುಮಂಡಲದಲ್ಲಿ ಕೊಡಿ, ಅದು ಸೇವೆ. ತಪಸ್ಸಂದರೆ ನಮ್ಮಿಂದ ಬಾಬಾವ್ರ ನೆನಪಿನ ಅಂತರಾಳದಲ್ಲಿ ಹೋಗಿ ಆ ಸೈಲೆನ್ಸಿನ, ಆ ಬಾಬನ ಪ್ರೀತಿಯ ಶಕ್ತಿಗಳ, ಅವನ ಪಾಲನೆಯ, ಅವನ ಜ್ಞಾನದ, ಪರಮಾತ್ಮ ಸ್ನೇಹದ ಇದೆಲ್ಲ ವೈಬ್ರೇಷನ್ಸ್ ಹರಡ್ತಾ ಹೋಗಿ ಇದು ನಿಜವಾದ ಸೇವೆ, ಇದು ತಪಸ್ಸು ರಿಯಲ್. तपस्या के साथ मनसा सेवा जुड़ी हुई है, अलग नहीं है, नहीं तो तपस्या क्या करेंगे. श्रेष्ठ आत्मा ब्राह्मण आत्मा तो हो गए ना. ತಪಸ್ಸಿನ ಜೊತೆ ಮನಸಾ ಸೇವೆ ಆಟೋಮೆಟಿಕ್ ಆಗಿದೆ. ತಪಸ್ಸು ಸೇವೆ ಸೆಪರೇಟ್ ಇಲ್ಲ. ಸೇವೆನ ತಪಸ್ಸಿಂದ ಯಾಕೆ ಸೆಪರೇಟ್ ಮಾಡ್ತಿದ್ದೀರಾ ನೀವು? ಎಷ್ಟು ಜಾಸ್ತಿ ತಪಸ್ಸು ನಿಮ್ಮದು. ನೀವು ತಪಸ್ಸಲ್ಲಿ ಡೇ ಆ್ಯಂಡ್ ನೈಟ್ ಕೂತ್ಕೊಳ್ಳಿ, ಅಷ್ಟು ನಿಮ್ಮಿಂದ ಜಾಸ್ತಿ ಸೇವೆ ಆಗುತ್ತೆ. ದಾದಿಗಳಿಗೆ ಒಂದು ಜಾಗದಲ್ಲಿ ಕೂತ್ಕೊಂಡ್ರು ಆ ಸೇವೆ ಏನಾದರೂ ನಿಲ್ತಾ ಮಲ್ಟಿಪಲ್ ಟೈಮ್ಸ್ ಜಾಸ್ತಿ ಆಗ್ಬಿಡ್ತು. ಫಸ್ಟ್ ನಾವೇನು ಅಂದ್ಕೊಂಡ್ವಿ, ದಾದಿಗಳಿಲ್ಲ ಅಂದರೆ ಏನು ಪ್ರೋಗ್ರಾಮೇ ನಡೆಯೋಕ್ಕಾಗಲ್ಲ ಅಂತ. ಬಟ್ ಅವ್ರು ಯಾವಾಗ ಸಂಪನ್ನ ಸ್ವರೂಪದಲ್ಲಿ ಭಲೆ ಹೊರಗಡೆ ಪ್ರೋಗ್ರಾಮ್ಸಿಗೆ ಬರಲಿಲ್ಲ, ಬಟ್ ಆ ತಪಸ್ಸು ಎಷ್ಟು ಏನು ಮಲ್ಟಿಪಲ್ ಕರೋಡ್ ಟೈಮ್ ಸೇವೆಯನ್ನು ಆಕಾಶದಲ್ಲಿ ತಗೊಂಡು ಹೊಟ್ಟೋಯ್ತಾ ಇಲ್ವಾ? ತಪಸ್ಸಿನ ರಿಸಲ್ಟ್ ನೋಡ್ತಿದ್ದೀವಲ್ವಾ? ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, ತಪಸ್ಸಂತಂದರೆ ಏನು ಸೇವೆ ಸಪ್ರೇಟ್ ಅಂತಲ್ಲ, ತಪಸ್ಸು ಸಪ್ರೇಟಾಗಿ ಕೂತ್ಕೊಂಡ್ಬಿಟ್ಟೆ ಸೇವೆ ಎಲ್ಲ ನೋ. ಇಲ್ಲಾಂದರೆ ತಪಸ್ಸು ಏನು ಮಾಡ್ತೀರಾ ಅಂತಾರೆ ಬಾಬೂರು. ತಪಸ್ಸಿನ ಅರ್ಥ ಏನು? ನೀವು ಸೇವೆ ಸಪ್ರೇಟ್ ಮಾಡಿದ್ರೆ ಇನ್ನು ತಪಸ್ಸೇನು ಮಾಡ್ತಿದ್ದೀರಾ? ನನ್ನ ನೆನಪಲ್ಲಿ ಏನು ಬಾಬಾವರಿಂದ ಎಲ್ಲ ನೀವು ನನ್ನಿಂದ ತಗೋತೀರೋ ಅದನ್ನು ವಾಯುಮಂಡಲದಲ್ಲಿ ಕೊಡ್ತಾ ಹೋಗ್ತೀರಾ, ಆಟೋಮೆಟಿಕ್ ಅದು ಕೊಡ್ತಾ ಹೋಗ್ತೀರಾ. ಅದು ಮನಸಾ ಸೇವೆಯ ಕನೆಕ್ಟೆಡ್ ವಿಷಯ. ಈಗ ನಾನು ಯೋಗ ಮಾಡ್ತಿದ್ದೀನಿ, ನನ್ನ ಚೇಂಜಸ್ ಬರ್ತಿಲ್ಲ ನನ್ನಲ್ಲಿ ಅಂದರೆ ಡೆಫಿನೆಟ್ಲಿ ಅದು ಯೋಗ ಅಲ್ಲ. ನನ್ನಲ್ಲಿ ರೈಟ್ ಪರಿವರ್ತನೆಗಳು, ಶ್ರೀಮತದ ಪ್ರಮಾಣ ಪರಿವರ್ತನೆಗಳಿರಬೇಕು, ಅದು ರೈಟ್ ಯೋಗ. ಯೋಗದಲ್ಲಿ ತುಂಬ 1 ಗಂಟೆ ಯೋಗದಲ್ಲಿ ಕೂತಿದ್ದೆ, ಆಚೆ ಬಂದೆ, ಏನೋ ಒಂದಿಷ್ಟು ಹಂಗಾಯ್ತು, ಮೂಡ್ ಆಫ್ ಆಗ್ಬಿಟ್ಟೆ, ಗಡಗಡ ಅಂದ್ಬಿಟ್ಟೆ. ಏನು ಯೋಗ? ಝೀರೋ ಯೋಗ. ಯೋಗನೂ ಇಲ್ಲ, ಕಥೆನೂ ಇಲ್ಲ. तो ಅದಕ್ಕೆ ಹೇಳ್ತಿದ್ದಾರೆ, श्रेष्ठ आत्मा ब्राह्मण आत्मा तो हो गए, अब तपस्या अर्थात स्वयं सर्व शक्तियों से संपन्न बन दृढ़ स्थिति दृढ़ संकल्प द्वारा विश्व की सेवा करना सिर्फ वाणी की सेवा नहीं, वाणी की सेवा ही सेवा नहीं है. जैसे सुख शांति पवित्रता का आपस में संबंध है, वैसे त्याग तपस्या सेवा का संबंध है. ತಂದೆ ಹೇಳ್ತಿರೋದು ತಪಸ್ಸಂದ್ರೇ ಸರ್ವ ಸ್ವಯಂವನ್ನು ಸರ್ವಶಕ್ತಿಯಿಂದ ಸಂಪನ್ನ ಮಾಡಿಕೊಳ್ತಾ
ದೃಢ ಸ್ಥಿತಿಯಲ್ಲಿ, ದೃಢ ಸಂಕಲ್ಪಗಳಲ್ಲಿ ತನ್ನನ್ನ ಸಂಪನ್ನ ಮಾಡಿಕೊಂಡು ವಿಶ್ವ ಸೇವೆ ಮಾಡೋದು. ಏನೋ ಕ್ಲಿಯರ್ ಆಯ್ತಾ? ತಪಸ್ಸಂದ್ರೇನು? ತನ್ನನ್ನ ತಂದೆಯ ಎಲ್ಲ ಶಕ್ತಿಗಳಿಂದ, ಗುಣಗಳಿಂದ, ದೃಢತೆಯಿಂದ ಶ್ರೇಷ್ಠ ಸಂಕಲ್ಪಗಳನ್ನು ಮಾಡಿಕೊಂಡು ಅದರ ಆಧಾರದ ಮೇಲೆ ಸೇವೆ ಮಾಡೋದು. ಬರೀ ವಾಣಿಯಲ್ಲಿ ಸೇವೆ ಮಾಡೋದು ಸೇವೆಯಲ್ಲ. ಒಳಗಡೆ ಖಾಲಿ ವಾಣಿಯಲ್ಲಿ ನಾನು ಹೇಳ್ತಿದ್ದೀನಿ, ಅದು ಸರಿಯಲ್ಲಲ್ಲ. ಮಕ್ಕಳೇ, ಹೆಂಗೆ ಸುಖ, ಶಾಂತಿ, ಪವಿತ್ರತೆಯ ಮೂರರ ಸಂಬಂಧ ಇದೆ, ಹಂಗೆ ತ್ಯಾಗ, ತಪಸ್ಸು, ಸೇವೆಯ ಸಂಬಂಧ ಇದೆ. ನಾವೇನು ಹೇಳ್ತೀವಿ? ಪವಿತ್ರತೆ ಸುಖ ಶಾಂತಿಯ ಜನನಿ. ಜನನಿನ ಕಿತ್ತಾಕ್ಬಿಟ್ರೆ ಸುಖನೂ ಇಲ್ಲ, ಶಾಂತಿನೂ ಇಲ್ಲ. ಇಷ್ಟು ಡೆಪ್ತಲ್ಲಿ ಕನೆಕ್ಷನ್ ಹೇಳ್ತೀವಿ ತಾನೆ. ಹಂಗೇನೆ ತ್ಯಾಗ ಇಲ್ಲದೆ ತಪಸ್ಸಿಲ್ಲ, ತ್ಯಾಗ ತಪಸ್ಸಿಲ್ಲದೆ ಸೇವೆ ಇಲ್ಲ. ಪಕ್ಕ ಮಾತು ಅಂತಿದ್ದಾರೆ ಬಾಬೂರು. ಅದರಲ್ಲಿ ದೇಹಾಭಿಮಾನದ ಚರ್ಮದ ತ್ಯಾಗ. ಬಾಬೋರು ಇವಾಗ ನಿಮ್ಮ ಮನೆ ಬಿಟ್ಬಿಡ್ರಿ, ನಿಮ್ದು ಪ್ರಾಪರ್ಟಿ ಬಿಟ್ಬಿಡ್ರಿ, ನಿಮ್ದೆಲ್ಲ ಕೊಟ್ಬಿಡ್ರಿ ಅಂತ ಹೇಳ್ತಾ ಇಲ್ಲ ತಾನೆ. ಒಂದೇ ಕೇಳ್ತಿದ್ದಾರೆ, ಅಪ್ಪ ನೀವೂ ದುಃಖಿ ಆಗ್ತಿದ್ದೀರಾ, ಆ ದೇಹಾಭಿಮಾನ ಒಂದು ಬಿಟ್ಬಿಡ್ರಲ್ಲ ಅಂತ ತಾನೇ ಕೇಳ್ತಿದ್ದಾರೆ. ಅದು ಒಂದು ಬಿಡೋದಂತಂದ್ರೆ ಅದರಲ್ಲಿ ಎಲ್ಲ ಸಂಪನ್ನತೆ, ಆತ್ಮಸ್ವರೂಪದಲ್ಲಿ ಸ್ಥಿರತೆ, ಅದರಲ್ಲಿ ನಿರಂತರತೆ ತರದೇನೆ ಎಲ್ಲ ಪ್ರಾಪ್ತಿಗಳ ಅನುಭವ. ಅದಕ್ಕೇನು ಹೇಳ್ತಿದ್ದಾರೆ ಬಾಬೂರು? तपस्वी रूप की दृष्टि भी सेवा करती है ना, उनका शांत स्वरूप चेहरा भी सेवा करता है. तपस्वी मूर्त के दर्शन मात्र से भी प्राप्ति की अनुभूति होती है. इसलिए आजकल देखो जो हट से तपस्या करते हैं, उनके दर्शन के पीछे भी कितने भीड़ हो जाती है. ತಂದೆ ಹೇಳೋದು, ತಪಸ್ವಿ ಸ್ವರೂಪದಲ್ಲಿ ನೀವಿದ್ದಾಗ ನಿಮ್ಮ ವೈಬ್ರೇಷನ್ಸ್ ಅಷ್ಟೇ ಅಲ್ಲ, ತಪಸ್ವಿಯ ದೃಷ್ಟಿನೂ ಸೇವೆ ಮಾಡುತ್ತೆ. ತಪಸ್ವಿಯ ಪ್ರತಿಯೊಂದು ಶಬ್ದನೂ ಅದು ಮಾತು ಮಾಡಲಿಲ್ಲ ಅಂದ್ರೂ ಸೇವೆ ಆಗ್ಬಿಡುತ್ತೆ. ಅವರ ಶಾಂತ ಸ್ವರೂಪ ಮುಖನೂ ಸೇವೆ ಮಾಡುತ್ತೆ. ಈಗ ಯಾರಾದರೂ ಹಠಯೋಗಿಗಳು ಹಠದಿಂದ ಎಲ್ಲಾದರೂ ಗುಹೆ ಒಳಗೆ ತಪಸ್ಸು ಕೂತ್ಕೊಂಡ್ಬಿಟ್ರೆ ಬರೀ ಅವ್ರ ದರ್ಶನಕ್ಕೆ ಜನ ಓಡೋಗ್ತಾರೆ. ಅವ್ರೇನು ಮಾತಾಡಬೇಕಾಗಿಲ್ಲ, ಅವರು ಯಾರನ್ನೂ ನೋಡೋದು ಇಲ್ಲ. ಅವ್ರು ಮಾಡೋ ತಪಸ್ಸಿನ ರೂಪ ನೋಡ್ಕೊಂಡು ಬಂದ್ರೇ ನಮ್ಮ ಪಾಪ ಕಳೆದೋಯ್ತು ಅಂತ ಅಂದ್ಕೋತಾರೆ ಜನ. ಹಂಗೆ ಅಂದರೆ ಅರ್ಥ ಏನು? ದರ್ಶನ ಮಾತ್ರದಿಂದನೇ ಅನುಭೂತಿಗಳಾಗುತ್ತೆ ಅಂತ. ಇಲ್ಲಿ ನೀವು ಡೈರೆಕ್ಟ್ ಈಶ್ವರನ ಸಂಬಂಧದಲ್ಲಿ ಆ ಥರ ಸ್ಥಿರ ತಂದೆಯ ಏಕಾಗ್ರವಾದ ನೆನಪಲ್ಲಿ ಕೂತ್ರೆ ಬಾಬಾ ಹೇಳ್ತಾರೆ, ನಿಮ್ಮನ್ನು ನೋಡಿದ್ರೇ ಅವ್ರಿಗೆ ಪ್ರಾಪ್ತಿಗಳಾಗಕ್ಕೆ ಶುರುವಾಗ್ಬಿಡುತ್ತೆ. ಈಗ ದಾದಿಗಳು ನೋಡಿದ್ರೆ ಹೆಂಗೆ ಅನ್ಸುತ್ತೆ ಹೇಳ್ರಿ? ಗುಜಾರ್ ದಾದಿ ನೋಡಿದ್ರೆ ಏನು ಅನ್ಸುತ್ತೆ? ಯಾರು ಕಾಣ್ತಾರೆ? ದಾದಿ ಇಲ್ಲಿ ಬಂದರು, ಜಾನಕಿ ದಾದಿ, ಯಾರು ಕಾಣ್ತಿದ್ರು? ಬಾಬಾ ಕಾಣ್ತಿದ್ರಲ್ಲ. ಪ್ರಾಪ್ತಿ ಎಷ್ಟಿತ್ತು? ಭಲೆ ಅವ್ರ ಹತ್ರ, ಅವರೆಲ್ಲರ ಹತ್ರ ಮಾತಾಡಲಿಲ್ಲ, ಬಟ್ ಎಲ್ಲರಿಗೆ ಎಷ್ಟು ಸಂತುಷ್ಟತೆ, ಎಷ್ಟು ಖುಷಿ, ಎಷ್ಟು ಆನಂದ ಅಲ್ವಾ? ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, ದರ್ಶನ ಮಾತ್ರದಿಂದ ಪ್ರಾಪ್ತಿ. इसलिए आजकल देखो जो हट से तपस्या करते उनके दर्शन के पीछे भी कितने भीड़ हो जाती. ये आपकी तपस्या के प्रभाव का यादगार अंत तक चलता आ रहा है. ಇದು ನಿಮ್ಮ ತಪಸ್ಸಿನ ಪ್ರಭಾವ ಅಂತ್ಯದ ತನಕ ಅಲ್ಲಿ ಹಠಯೋಗಿಗಳು ಮಾಡಿದ್ರೆ ಅವರಿಂದ ಏನೂ ಸಿಗದೇ ಇರ್ಬೋದು, ಬಟ್ ಆದರೆ ನಿಮ್ಮ ಯಾದಗಾರ ಅವರಲ್ಲಿ ಕಾಣ್ತಾ ಇದ್ದಾರೆ. तो समझा सेवा भाव किसको कहा जाता है? सेवा भाव अर्थात सर्व की कमजोरियों को समाने का भाव. कमजोरियों का सामना करने का भाव नहीं, समाने का भाव. ತಂದೆ ಹೇಳೋದು ಸೇವಾ ಭಾವ ಅಂದರೆ ಎಲ್ಲರ ನಿರ್ಬಲತೆಗಳನ್ನು ಅಳವಡಿಸ್ಕೊಳ್ಳೋ ಭಾವನೆ, ಎದುರಿಸೋ ಭಾವನೆ ಅಲ್ಲ, ಅಳವಡಿಸ್ಕೊಳ್ತಕ್ಕಂತಹ ಭಾವನೆ. ಅಳವಡಿಸ್ಕೊಳ್ಳೋ ಭಾವನೆ ಏನಂದರೆ ಸ್ವಯಂ ಸೆಹನ್ಕರ್. ಅದರ ದಿನ ವಿಸ್ತಾರ ಮಾಡ್ತಿದ್ದಾರೆ ಬಾಬಾ. ಸ್ವಯಂ ಸೆಹನ್ಕರ್ दूसरों को शक्ति देने का भाव, इसलिए सहन शक्ति कहा जाता है. सहन करना शक्ति भरना और शक्ति देना, सहन करना मरना नहीं है. कई सोचते हम तो सहन करते करते मर जाएंगे क्या? क्या हमें मरना है? हमें ही मरना है क्या? लेकिन ये मरना नहीं है.
ಸಹನೆಯ ಪರಿಭಾಷಣೆ ಬೇರೆ ಬಾಬವ್ರ ಲೆಕ್ಕದಲ್ಲಿ. ಬಾಬಾ ಹೇಳ್ತಾರೆ ಅಂದರೆ ಅನ್ಯರ ನಿರ್ಬಲತೆಗಳನ್ನು ನೋಡಿ, ಈಗ ಒಬ್ರೊಂದು ಮಾತಾಡಿದ್ರೆ ಇನ್ನೊಬ್ರು ನಾನೇನು ಕಡಿಮೆನಾ, ಅವರೇನೋ ಈಗೂ ಪ್ರದರ್ಶನ ಮಾಡಿದ್ರು ನಾನೇನು ಕಡಿಮೆನಾ ಅಂತ ಇವರು ಇನ್ನೊಂದು ಮಾತಾಡೋದು, ಅವ್ರು ಇನ್ನೊಂದು ಸ್ವಲ್ಪ ರೈಸ್ ಆದರೆ ಇವ್ರು ಇನ್ನೊಂದು ಸ್ವಲ್ಪ ರೈಸ್ ಆಗಿ ಮಾತಾಡೋದು. ಇದೇನಿದು? ಬಾಬಾ ಹೇಳ್ತಾರೆ ಏಕ್ ದೋ ಕಿ ಕಮ್ಜೋರಿ ಕಾ ಸಾಮನಾ ಹೋ ರಹಾ ಹೈ, ಜೈಸೆ ದೋ ಬಿಲ್ಲೆ ಲಡ್ತೆ. ಹಂಗಲ್ಲ. ಬಾಬಾ ಹೇಳ್ತಾರೆ ಒಬ್ಬರು ಮಾಡಿದ್ರು ಇನ್ನೊಬ್ಬರು ಸಹನಶೀಲನಾಗಿ ಅವ್ರಿಗೆ ಶಕ್ತಿ ತುಂಬ್ರಿ. ಅವರ ಆ ನಿರ್ಬಲತೆಯನ್ನು ನೀವು ಅಳವಡಿಸ್ಕೊಳ್ರಿ, ಅದು ಸಾಗರ. ಎಲ್ಲ ಬಿಡ್ರಿ. ನಾವು ಶಿವಬಾಬವ್ರ ಭಗವಂತ ಅವ್ರು ಹೇಳಿದ್ರ ಮೇಲೆ ನಾವೆಷ್ಟು ನಡೀತಿದ್ವಿ, ನಮ್ಮನ್ನು ಬಾಬವ್ರು ಅಳವಡಿಸ್ಕೊಳ್ತಿಲ್ವಾ? ದೇಹಾಭಿಮಾನದ ಚಲನೆ ಎಷ್ಟು ಇಡೀ ದಿನ ಪ್ರದರ್ಶನ ಮಾಡ್ತೀವಿ. ನಮ್ಮನ್ನು ರಿಜೆಕ್ಟ್ ಮಾಡಿದ್ರೆ ಗೆಟೌಟ್, ಏನು ಎಲ್ಲ ದುರ್ವಾಸನೆ ಬರ್ತಿದೆ, ಓಟೋಗ್ರಿ ಅಂತ ಹೇಳಿದಾರ ಬಾಬುವ್ರು ಯಾವತ್ತಾದ್ರು? ಎಷ್ಟು ಮಿಸ್ಟೇಕ್ಸು, ಎಷ್ಟು ಮನ್ಮತ ಪರಮತಗಳು ಏನು ಹೇಳ್ತಾರೆ ಬಾಬುವ್ರು? ಎಲ್ಲ ಸಾಗರ ಥರ ಅಳವಡಿಸ್ಕೊಂಡು ಆಶೀರ್ವಾದ ಮಾಡ್ತಾರೆ. ಮಕ್ಕಳೇ, ಮಾಸ್ಟರ್ ಸರ್ವಶಕ್ತಿವಾನಾಗಿ ನನ್ನ ನೆನಪಲ್ಲಿ ಇರಪ್ಪ, ನನ್ನಿಂದ ಎಲ್ಲ ತಗೊಳ್ರಿ, ನನ್ನ ಛತ್ರಛಾಯಲ್ಲಿರ್ರಿ, ಗಿಣಿಗಳೇ ಮಣಿಗಳೇ ಬನ್ರಪ್ಪ ಅಂತಾರೆ. ಯಾವತ್ತಾದರೂ ಮುರುಳಿಯಲ್ಲಿ ಏನಾದರೂ ಹೇಳಿದ್ದಾರೆ? ಹಂಗೆ ಬಾಬಾ ಹೇಳೋದು ಸ್ವಯಂ ಸಹನೆ ಮಾಡೋದಂದ್ರೆ ಬೇರೆಯವರಿಗೆ ಶಕ್ತಿಯನ್ನು ಕೊಡೋ ಭಾವನೆ. ಅರ್ಥಾತ್ ನಾನು ಶಕ್ತಿ ಸ್ವರೂಪನಾಗಿದ್ದುಕೊಂಡು ಸಹನೆ ಒಂದು ತಾಕತ್ತು, ಶಕ್ತಿ. ಯಾಕೆಂದರೆ ಅದರಲ್ಲಿ ಅನ್ಯರ ನಿರ್ಬಲತೆಗಳನ್ನು ಅಳವಡಿಸ್ಕೊಳ್ಳೋ ಭಾವ ಇದೆ. ನೀವು ಅಳವಡಿಸ್ಕೊಳ್ಳೋದೇನೆ, ಅವ್ರಿಗೇನೋ ಹೇಳದೆ ಇರೋದೇನೆ ಅವ್ರಿಗೆ ಶಕ್ತಿ ತುಂಬೋ ಭಾವ. ಕ್ಲಿಯರ್ ಆಯ್ತಾ? ಸಹನೆ ಏನಂತಂದರೆ ಸಹನೆ ಅಂದರೆ ಸೈಲೆನ್ಸಲ್ಲಿ ಹೊರಟೋಗ್ತಾರೆ. ಬಾಬುವರು ಈ ಮುರುಳಿಯಲ್ಲಿ ಹೇಳಿಲ್ಲ, ಇನ್ನೊಂದು ಮುರುಳಿಯಲ್ಲಿ ಏನು ಹೇಳಿದ್ದಾರೆ ಅಂದರೆ ಸಹನೆ ಅಂದರೆ ಎ ಗೇರಿ ಸಮಜ್ ಕಿ ಸೈಲೆನ್ಸ್. ಸಮಜ್ ಏನು? ಅವರು ಏನೇನೋ ಮಾಡ್ತಿದ್ದಾರೆ ತಿಳ್ಕೊಳ್ಳಿ ಅವಗುಣಗಳಿಂದ. ಪಾಪ ನಿರ್ಬಲರು, ಪರವಶರು. ಬಲೆ ಬಾಬಾ ಇವ್ರಿಗೆ ಶಕ್ತಿ ಸಿಗಲಿ. ಇಮಿಡಿಯೇಟು ನಾನು ಬಾಬುವ್ರ ನೆನಪಲ್ಲಿ ಅವರ ಪಾರ್ಟ್, ಅವರ ಪರವಶ ಭಾವವನ್ನು ಅರ್ಥ ಮಾಡ್ಕೊಳ್ತಾ ಅವ್ರಿಗೆ ಶಕ್ತಿ ತುಂಬೋದು ಯೋಚನೆ ಮಾಡ್ತೀವ? ಅಥವಾ ನಮ್ಗೇನು ಬರುತ್ತೆ? ಯಾವುದಕ್ಕೆ ಬಾಬಾ ಕೆಲವು ಸಾರಿ ಯಾರಾದರೂ ಬೀಳ್ತಾ ಇದ್ರೆ ಕಲ್ಲು ಹೊಡಿಯಲ್ಲಲ್ವಾ, ಕೈ ಕೊಡ್ತೀವಿ ತಕ್ಷಣ, ಬನ್ರಿ ಬನ್ರಿ ಮೇಲೆ ಅಂತ. ಇದೇನು ಇಲ್ಲಿ ಏನು ಮಾಡ್ತಿದ್ದೀವಿ? ಕಲ್ಲು ಹೊಡಿತಿದ್ದೀವಿ. ನೀನೇನು ಕಡಿಮೆನಾ, ನಾನೇನು ಕಡಿಮೆನಾ, ಹೊಡಿ, ನೀನೊಂದು ಹೊಡಿ, ನಾನೊಂದು ಹೊಡಿತೀನಿ ನೋಡು, ನಿನಗೊಂದು ನನಗೊಂದು. ಇದೇನಿದು ಕತೆ? ಕರ್ಮ ಫಿಲಾಸಫಿ ಇದರಿಂದ ಎಷ್ಟಿದೆ. ಅನವಶ್ಯಕ ಲೆಕ್ಕಾಚಾರಗಳನ್ನು ಮಾಡ್ಕೋತೀವಲ್ಲ. ಸೊ ಸಹನೆಯಲ್ಲ, ಸಹನೆಯ ಹಿಂದೆ ಆ ಶಕ್ತಿ ಅಳವಡಿಸ್ಕೊಳ್ಳೋ ತಾಕತ್ ಜೊತೆಗೆ ಅನ್ಯರಿಗೆ ಶಕ್ತಿ ತುಂಬೋ ಕೆಲಸ ಮಾಡುತ್ತೆ. ಇದು ಕೆಲವ್ರು ಏನಂತಾರೆ, ಏನು ಅವ್ರು ಹೇಳ್ತಾನೆ ಇದ್ರೆ, ಅವ್ರು ಮಾಡ್ತಾನೆ ಇದ್ರೆ ನಾನೇನು ಸಹನೆ ಮಾಡ್ಕೊಂಡೇ ಇರಬೇಕಾ? ಎಲ್ಲಿವರೆಗೂ ಸಹನೆ? ಸಾಯೋವರೆಗೂ ಸಹನೆ ಮಾಡಬೇಕಾ? ಏನು ಸಹನೆ ಮಾಡ್ತಿರೋದು? ಅವ್ರು ಹೇಳಿದ್ದೇನಾದ್ರು ಬಂದು ಅಂಟ್ಕೊಂಡ್ಬಿಡ್ತಾ ಇಲ್ಲಿ? ಏನು ಅಂಟ್ಕೊಂಡಿರಲ್ಲ. ಈ ಅಭಿಮಾನದ ಪ್ರದರ್ಶನ, ನಾನೇನು ಕಡಿಮೆನಾ ಅಂತ, ನಾನು ಯಾಕೆ ಮಾಡಬೇಕು ಅಸಹನೆ ಮಾಡಬೇಕು, ಅವ್ರು ಹೇಳಿದ್ದೆಲ್ಲ ನಾನು ಯಾಕೆ ಕೇಳಬೇಕು, ಅಹಂಕಾರ. ರಾವಣನ ತಲೆ ಮೇಲೆ ಕತ್ತೆ ಮರಿ ಇದೆ. ಬುದ್ಧಿ ಕೆಲಸ ಮಾಡಲ್ಲ ಜ್ಞಾನದ ಲೆಕ್ಕದಲ್ಲಿ. ಅದಕ್ಕೇನೆ ಹಂಗೆ ಗಿಡಿ ಬುದ್ಧಿ ಹೆಚ್ಚು ಕಡಿಮೆ ಆಗುತ್ತೆ. ಬಾಬಾ ಏನು ಹೇಳ್ತಾರೆ, ಯೇ ಮರ್ನಾ ನಹೀ ಹೈ, ये सब दिलों को स्नेह से जीना है. दिलों में, सबके दिलों में स्नेह से जीना है. कैसे भी विरोधी हो, रावण से भी तेज हो, एक बार नहीं 10 बार सहन करना पड़े, फिर भी सहन शक्ति का फल अविनाशी और मधुर होगा. वो भी जरूर बदल जाएगा. सिर्फ ये भावना नहीं रखो कि मैंने इतना सहन किया, तो ये भी तो कुछ करे. अल्पकाल के फल की भावना नहीं रखो, रहम भाव रखो. इसको कहा जाता है ಸೇವಾ ಭಾವ. ಇನ್ನೆರಡೇ ಲೈನ್ ಇರೋದು. ಅದಕ್ಕೆ ಬಾಬಾ ಹೇಳ್ತಿರೋದು, ಎಂಥದೇ ವಿರೋಧಿಗಳು, ದಾದಿಗಳ ಮುಂದೆ ನೀವೆಲ್ಲ ಎಕ್ಸಾಂಪಲ್ ಕೇಳ್ತಿರಲ್ಲ, ಎಂತೆಂಥ ವಿರೋಧಿಗಳು, ಏನೇನು ಕೆಟ್ಟ ಮಾತು ಎದುರುಗಡೆನೆ ಬಂದು ಎಲ್ಲ ಏನೇನೋ ಎಲ್ಲ ಒಳಗಡೆ ಇರೋದೆಲ್ಲ ಕೊಡಗೋಗ್ಬಿಟ್ರೆ ದಾದಿಗಳು ಕುತ್ಕೊಂಡು ನಗೋರು. ಮಿಕ್ಕಿ ಮೌಸ್ ಅದು ಆ ನಗೋಕ್ಕೂ ಅಷ್ಟು ನಗು ಬಂದ್ಬಿಡ್ತಿತ್ತು.
ಅವ್ರಿಗೆ ಅಷ್ಟು ದಯೆ. ಅಯ್ಯೋ ಪಾಪ ಹೋಗ್ಲಿ, ನನ್ನ ಮುಂದೆನೇ ಎಲ್ಲ ಹೇಳ್ಬಿಟ್ರಲ್ಲ, ಅತ್ಲಗಡೆ ಖಾಲಿ ಮಾಡ್ಕೊಂಡು ಹೋದ್ರು, ಶಾಂತವಾಗಿರ್ಲಿ ಅಂತ. ಹಂಗೆ ಬಾಬಾ ಹೇಳ್ತಿರೋದು ಸಹನ ಶಕ್ತಿಯ ಫಲ ಹಂಗಲ್ಲ. ಅವ್ರು ಏನೇ ಇರಲಿ 10 ಸಾರಿ ಸಹನೆ ಮಾಡ್ಬೋದು ನೀವು. 10 ಸಾರಿ ಮಾಡಿದ್ರೂ ಅದರ ಫಲ ವೇಸ್ಟ್ ಆಗಿ ಹೋಗಲ್ಲ. ಅದು ಅವಿನಾಶಿ ಮತ್ತು ಸ್ವೀಟ್ ಆಗಿರುತ್ತೆ. ನೀವು ನಾನು ಸಹನೆ ಮಾಡಿದೆ, 10 ಸಾರಿ ಮಾಡಿದೆ, ಇವರು 1 ಸಾರಿ ಮಾಡಬೇಕಲ್ಲ, ಏನು ಯಾವಾಗಲೂ ನಾನೇ ಮಾಡಬೇಕಾ? ನೋ. ನೀವು ಏನು ಸಹನೆ ಮಾಡ್ತಿದ್ದೀರಾ ಆ್ಯಕ್ಚುಲಿ ಬಾಬುವ್ರು ಹೇಳ್ತಿದ್ದಾರೆ, ಬಟ್ ರಿಯಲ್ಲಾಗಿ ಜ್ಞಾನ ಸ್ವರೂಪದಲ್ಲಿ ಬಂದಾಗ ನೀವು ಡ್ರಾಮಾನ ವಿಟ್ನೆಸ್ ಮಾಡ್ತಿದ್ದೀರಾ, ಅವ್ರ ಪಾರ್ಟನ್ನು ವಿಟ್ನೆಸ್ ಮಾಡ್ತಿದ್ದೀರಾ. ಅವರು ತನ್ನ ಸ್ಥಿತಿ, ತನ್ನ ಶಕ್ತಿ, ನಿರ್ಬಲ ಸ್ಥಿತಿಯನ್ನು ಪ್ರದರ್ಶನ ಮಾಡ್ತಿದ್ದಾರೆ, ತನ್ನ ವೀಕ್ನೆಸ್ ಪ್ರದರ್ಶನ ಮಾಡ್ತಿದ್ದಾರೆ. ನೀವು ಅದಕ್ಕೆ ಶಕ್ತಿ ಕೊಡ್ರಲ್ಲ, ಅಯ್ಯೋ ಪಾಪ. ಅಂದರೆ ಅವರು ಹಂಗೆ ಗಿಡಿಗಿಡಿ ಮಾಡ್ತಿರೋದು ಏನಕ್ಕೆ ಅಂದರೆ ನಂಗೊಂದಿಷ್ಟು ಶಕ್ತಿ ಕೊಡು, ನನ್ನ ಹತ್ರ ಇಲ್ಲ ಅಂತ ಹೇಳ್ತಿದ್ದಾರೆ ಅಂತ ಇಂಡೈರೆಕ್ಟ್ಲಿ. ಇದೆಲ್ಲ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ರೆಹಮ್ ದಯ ಬರ್ಬೇಕು ನಿಮಗೆ. ದಯಾ ಭಾವವೇ ಸೇವಾ ಭಾವ, ದಯವೇ ಧರ್ಮದ ಮೂಲವಯ್ಯ. ಅಂದರೆ ದಯೆ ಎಲ್ಲ ಧಾರಣೆಗಳ ಮೂಲ. ಆತ್ಮಗಳು ಈಗ ಅವ್ರ ಪರಿಸ್ಥಿತಿಗಳೇನು ಜ್ಞಾನದಲ್ಲೇ ಬಂದಿದ್ದಾರೆ ತಿಳ್ಕೊಳ್ರಿ, ಆದರೆ ಅವ್ರಿಗೆ ಶಕ್ತಿ ಇಲ್ಲಲ್ಲ, ಅವ್ರಿಗೆ ಬುದ್ಧಿವಂತಿಕೆ ಅಷ್ಟು ಇಲ್ಲಲ್ಲ, ಜ್ಞಾನ ಅಷ್ಟು ಆಳವಾಗಿ ಹೋಗ್ತಿಲ್ಲಲ್ಲ, ಧಾರಣೆಗೆ ಬರ್ತಿಲ್ಲಲ್ಲ, ಅದಕ್ಕೆ ತಾನೇ ಹಂಗೆ ಮಾಡ್ತಿದ್ದಾರೆ. ನೀವು ಶಕ್ತಿಶಾಲಿ, ನೀವು ಒಳ್ಳೆಯವರು ಅಂದ್ಕೊಂಡ್ರೆ ಅವ್ರಿಗಿನ್ನ ಶಕ್ತಿ ಕೊಡ್ರಲ್ಲ. ನೀವು ದೊಡ್ಡ ನಿಮ್ಮನ್ನು ನೀವು ಒಳ್ಳೆಯವರು, ನಾನೇ ಸರಿ ಅಂದ್ಕೊತಿದ್ದಿಲ್ಲ, ಸರಿಯಾಗಿದ್ದರೆ ಸರಿಯಾಗಿ ತಾಕತ್ತು ಕೊಡ್ರಲ್ಲ. ಅದು ನಾನು ಸರಿ ಅನ್ನೋದಕ್ಕೆ ಕತೆ. ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬಾ, ಇಸಲಿಯೇ ಕ್ಯಾ ಕರೋ ಸೇವಾ ಭಾವ ಅಂದರೆ ಎಣಿಸ್ಬೇಡಿ ನಾನು ಇಷ್ಟು ಸಾರಿ ತಾನೇ ಮಾಡಿದೆ, ಹಂಗೆ ಮಾಡಿದೆ, ಹಿಂಗೆ ಮಾಡಿದೆ ಅಂತ. ಬಟ್ ದಯಾಭಾವ, ಈ ಅಲ್ಪ ಕಾಲದ ಭಾವನೆ ಇಟ್ಕೋಬೇಡಿ ಅಂತಾರೆ ಬಾಬು. ನಾನು ಸ್ವಲ್ಪ ಮಾಡಿದ್ದೀನಿ ಅಂದರೆ ಇವರು ಸ್ವಲ್ಪ ಮಾಡಲಿ, ಬಿಸ್ನೆಸ್ ಮಾಡಕ್ಕೆ ಬಂದಿದ್ದೀರಾ ನನ್ನ ಹತ್ರ ಅಂತಾರೆ ಬಾಬುವ್ರು. ಸರಿನಾ? तो इस वर्ष ऐसी सच्ची सेवा का सबूत दे, सपूत की लिस्ट में आने का गोल्डन चांस दे रहे हैं. इस वर्ष ये नहीं देखेंगे कि मेला या फंक्शन अच्छा किया, लेकिन संतुष्ट मणिया बन संतुष्टता की सेवा में नंबर आगे आना, विघ्न विनाशक टाइटल से सेरेमनी में इनाम लेना समझा. इसी को ही कहा जाता है नष्ट मोह स्मृति स्वरूप. तो 18 वर्ष की समाप्ति का ये विशेष संपन्न बनने का अध्याय स्वरूप में दिखाओ. इसको ही कहा जाता है बाप समान बनना अच्छा. ತಂದೆ ಏನು ಹೇಳ್ತಿದ್ದಾರೆ, ಈ ವರ್ಷ ನಾನೇನಕ್ಕೆ ಕೊಡ್ತಾ ಇದ್ದೀನಿ, ನೀವು ಸ್ವಯಂ ಸಂತುಷ್ಟ ಮಣಿಗಳಾಗಿ ಏನು ಸತ್ಯ ಸೇವೆಯ ಪ್ರೂಫ್ ಕೊಟ್ಟು ಸುಪುತ್ರರ ಲಿಸ್ಟಲ್ಲಿ ಬನ್ನಿ. ಮೇಲೇನೆಲ್ಲ ಧಾರಣೆ ತ್ಯಾಗ ತಪಸ್ಯ ಸೇವಾ, ತ್ಯಾಗ ತಪಸ್ಸಿಲ್ಲದೆ ಸೇವೆ ಮಾಡಬೇಡಿ, ಕೂತ್ಕೊಳ್ರಿ ಏಕಾಂತದಲ್ಲಿ ಅಂತ ಸಿಕ್ಬಿಡ್ತಲ್ವ ಈಗ ಏನು ಲಕ್ಷ್ಯ. ನೀವು ಎಲ್ಲ ಪ್ರಾಪ್ತಿಗಳಿಂದ ಫಸ್ಟ್ ಸಂತುಷ್ಟ ಮಾಡ್ಕೊಳ್ಳಿ, ಸೋಲ್ ಕಾನ್ಷಿಯಸ್ಸಲ್ಲಿ ಬನ್ನಿ. ನಿಮ್ಮ ಸಂಸ್ಕಾರಗಳ ವಿಘ್ನ, ನಿಮ್ಮ ಸ್ವಭಾವಗಳ ವಿಘ್ನ, ನಿಮ್ಮ ದೇಹಾಭಿಮಾನದ ವಿಘ್ನ ಏನಿದೆ ಫಸ್ಟ್ ಅದನ್ನು ತೆಗೆದಾಕ್ರಿ, ಆಮೇಲೆ ಬನ್ನಿ ನನ್ನಿಂದ ಪ್ರೈಸ್ ತಗೊಳ್ಳಿ. ಇದೇ ಸ್ಥಿತಿಗೆ ನಷ್ಟ ಮೋಹ ಸ್ಮೃತಿ ಲಬ್ಧಾಭವ ಅಂತಾರೆ. 18 ಅಧ್ಯಾಯನ ಪೂರ ಮಾಡ್ರಿ ಮಕ್ಕಳೇ. ಇದೇ ಅಧ್ಯಾಯ ವಿಶೇಷ. 18 ಅಧ್ಯಾಯ ಪೂರ ಮಾಡೋದಂದ್ರೇನು, ತನ್ನನ್ನು ತಂದೆಯ ಸಮಾನ ಸಂಪನ್ನ ಸಂಪೂರ್ಣ ಮಾಡ್ಕೊಳ್ಳೋದು. अच्छा ऐसे ही सदा चमकते हुए रूहानी सितारों को सदा संतुष्टता की लहर फैलाने वाले संतुष्ट मणियों को सदा एक ही समय पर त्याग तपस्या सेवा का प्रभाव डालने वाले प्रभावशाली आत्माओं को सदा सर्व आत्माओं को रूहानी भावना का रूहानी फल देने वाले बीज स्वरूप बाप समान श्रेष्ठ बच्चों को बाप दादा का संपन्न बनने का याद प्यार और नमस्ते. हम सब बच्चों की भी प्यारे बाप दादा को याद प्यार और नमस्ते नमस्ते नमस्ते. ಹಿಂಗೆ ಸದಾ ಹೊಳಿತಾ ಇರೋ ಆತ್ಮೀಯ ನಕ್ಷತ್ರಗಳಿಗೆ, ಸದಾ ಸಂತುಷ್ಟತೆಯ ಅಲೆಗಳನ್ನು ಎಲ್ಲ ಕಡೆ ಹರಡೋ ಸಂತುಷ್ಟ ಮಣಿಗಳಿಗೆ, ಒಂದೇ ಸಮಯದಲ್ಲಿ ತ್ಯಾಗ ತಪಸ್ಸು ಸೇವಾ ಭಾವದಲ್ಲಿರೋ ಆ ಪ್ರಭಾವವನ್ನು ಹಾಕೋ ಪ್ರಭಾವಶಾಲಿ ಆತ್ಮಗಳಿಗೆ
ಸರ್ವ ಆತ್ಮಗಳಿಗೆ ಆತ್ಮಿಕ ಭಾವನೆಯಿಂದ ಆತ್ಮಗಳಿಗೆ ಫಲ ಕೊಡ್ತಕ್ಕಂತಹ ಬೀಜ ಸ್ವರೂಪ ತಂದೆಯ ಸಮಾನ ಶ್ರೇಷ್ಠ ಮಕ್ಕಳಿಗೆ ತಂದೆಯ ನೆನಪು ಪ್ರೀತಿ ಹಾಗೂ ನಮಸ್ತೆ. ಓಂ ಶಾಂತಿ. ಸೊ ಇವಾಗ 9 ಆಯ್ತಲ್ಲ, 10:15 ಬಟ್ಟಿ ಶುರು ಮಾಡೋಣ, ಸರಿನಾ? 10 ಅಲ್ಲ 10:30, ಯಾಕೆಂದರೆ ನಿಮಗೇನು ಟೈಮ್ ಬೇಕಲ್ಲ ಸ್ವಲ್ಪ. ಟೈಮ್ ಮುಗಿದು ಎಲ್ಲ ರೆಡಿ ಇದ್ದು ಮುಗಿದ್ರೆ 10ಗೆ ಕೂತ್ಕೊಳ್ಳಿ ಯೋಗಕ್ಕೆ. ಈಗ ಇಷ್ಟೆಲ್ಲ ಶುರುವಾಗೋದಕ್ಕೆ ಮುಂಚೆ 10ಇಂದ ನೀವೇನು ಮಾಡಬೇಕು, ಮುರುಳಿಯನ್ನು ರಿಫ್ಲೆಕ್ಟ್ ಮಾಡ್ಕೊಳ್ಳಿ, ಮುರುಳಿಯನ್ನು ರಿವೈಸ್ ಮಾಡ್ಕೊಳ್ಳಿ, ಎಲ್ಲ ಮಾಡ್ಕೊಂಡು ಆಮೇಲೆ ಏನು 10ಇಂದನೇ ನಿಮ್ಮ ಎಲ್ಲ ಬೈ ಚಾನ್ಸ್ ಬ್ಯುಸಿ ಇದ್ರೂ ಬುದ್ಧಿಯಿಂದ ಯೋಗ ಮಾಡ್ತೀರಿ, ಇದರದೇ ಚಿಂತನೆ ಮಾಡಿರಿ. ಮುರುಳಿ ತುಂಬ ಡೀಪ್ ಆಗಿದೆ, ಇದನ್ನು ಪುನಃ ರಿವೈಸ್ ಮಾಡಬೇಕು. ಪಾರ್ಟಿಗಳ ಜೊತೆನೂ ಇದೆ, ಅದನ್ನು ಆಮೇಲೆ ನೋಡಿ ಸಂಜೆ ಆದರೆ. ಓಂ ಶಾಂತಿ. वरदान 5 तत्वों और 5 विकारों को अपना सेवाधारी बनाने वाले मायाजीत स्वराज्य अधिकारी भव. ವರದಾನ ನಮ್ಮದು ಅಧಿಕಾರ ಅಲ್ವಾ? 5 ತತ್ವಗಳು ಮತ್ತು 5 ವಿಕಾರಗಳನ್ನು ತನ್ನ ಸೇವಾಧಾರಿ ಮಾಡಿಕೊಳ್ಳೋರೇನೆ ಮಾಯಾಜೀತ್ ಸ್ವರಾಜ್ಯ ಅಧಿकारी भव. स्लोगन: जिन गुणों और शक्तियों का वर्णन करते हो उनके अनुभवों में खो जाओ. ಅನುಭವ ಹಿ ಸಬ್ಸೆ ಬಡಿ ಅಥಾರಿಟಿ. ಯಾವ ಗುಣಗಳು ಶಕ್ತಿಗಳನ್ನು ವರ್ಣನೆ ಮಾಡ್ತೀರಾ ಆ ಅನುಭವಗಳಲ್ಲಿ ಮುಳುಗೋಗ್ಬಿಡಿ. ಅನುಭವನೇ ಜೀವನದ ದೊಡ್ಡ ಅಥಾರಿಟಿ, ಸರಿನಾ? 5 ವಿಕಾರ 5 ತತ್ವಗಳಂತನೂ ವಶ ಮಾಡ್ಕೊಂಬಿಡ್ಬೇಕು. ಅಂದರೆ ರಾವಣ ನಿಮ್ಮ ಕಾಲ ಹತ್ರ ಇರಬೇಕು, ನಿಮ್ಮ ಸೇವಾದಾರಿ ಹಂಗೆ ಇಟ್ಕೋಬೇಕಲ್ವಾ? ರಾಜರ ಡ್ರೆಸ್ಸನ್ನು ಹಿಂದಗಡೆ ಹಿಂಗೆ ಎತ್ಕೊಂಡು ಹೋಗ್ತಾರೆ ನೋಡಿ, ರಾವಣ ಹಂಗೆ ನಿಮ್ಮ ಹಿಂದಗಡೆ ಸೇವಾದಾರಿಯಾಗಿ ಬರಬೇಕು.